ನನು ಇದಮೇತತೆ ಪ್ರಶ್ನೆ ಬಂತು. ರುದ್ರಾದೇರಪಿ ಆಗಮೋದಿತತ್ವೇನ ಪಾಶುಪತಾದಿನ ವ್ಯಾಖ್ಯಾನ ಆಗಮೇಪಿ. ಮುಂದಿನ ಪ್ರಶ್ನೆ, ಆಸಮಂತಾದ್ಗಮ ಇತಿ ಶಾಸ್ತ್ರಯೋನಿತ್ವಾತ ಮೊದಲ ಹೇಳಿ ತಸ್ಯ ಆಗಮೋದಿತತ್ವ ಅಭಾವ ಅನುಮಾನಾದೇಹೇ ಅದೃಷ್ಟೇ ಅಶಕ್ತತ್ವೇನ ಅಮಾನತ್ವಾದಿತಿ ಭಾವಃ. ತಸ್ಯ ಆಗಮೋದಿತತ್ವ ಅಭಾವಾತ್ ರುದ್ರಾದಿಗಳಿಗೆ ಆಗಮೋದಿತತ್ವ ಇಲ್ಲ, ಅನುಮಾನಾದೇಹೇ ಮತ್ತು ಅದೃಷ್ಟೇ ಅಶಕ್ತತ್ವೇನ ಅನುಮಾನಾದಿಗಳು ಅತೀಂದ್ರಿಯ ವಿಷಯದಲ್ಲಿ ಶಕ್ತವಾಗಿಲ್ಲ, ಆದ್ದರಿಂದ ಅಮಾನತ್ವ ಪ್ರಾಮಾಣ್ಯ ಬರೋದಿಲ್ಲವಕ್ಕೆ ಇತಿ ಭಾವ. ಶಾಸ್ತ್ರಯೋನಿತ್ವ ಎಂಬ ಸೂತ್ರದ ಒಟ್ಟು ಅರ್ಥ ಅಷ್ಟಾಯ್ತು. ಆಗ ಮತ್ತೊಂದು ಪ್ರಶ್ನೆ ಬಂತು. ಏನು ಹೇಳಿದಾಗಾಯ್ತು? ಶಾಸ್ತ್ರಯೋನಿತ್ವ ಅಂತ ಹೇಳಿದ್ರಿಂದ ಪಾಶುಪತಾದಿ ಆಗಮಗಳಿಂದ ರುದ್ರಾದಿಗಳ ಜಗತ್ಕಾರಣತ್ವ ಸಿದ್ಧವಾಗಿದೆ, ಆದ್ರಿಂದ ನಾವು ಹೊರಗೆ ಹೋಗ್ತೇವೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಬರೋದಿಲ್ಲ. ಅವು ಏನಲ್ಲ, ಆಗಮಗಳೇ ಅಲ್ಲ, ಶಾಸ್ತ್ರಗಳೇ ಅಲ್ಲ, ಆದ್ರಿಂದ ಅದು ಸಿದ್ಧವಾಗೋದಿಲ್ಲ ಅಂತೇಳಿ. ಈಗ ಇನ್ನೊಂದು ಪ್ರಶ್ನೆ ಬಂತು. ನಾನು ವಿಧಮಸತೆ ರುದ್ರಾದೇನಪಿ ಆಗಮೋದಿತತ್ವೇನ ಪಾಶುಪತಾದಿನ ವ್ಯಾಖ್ಯಾನ ಆಗಮೇಪಿ. ರುದ್ರಾದಿಗಳ ಬಗ್ಗೆ ನೀವು ಹೇಳಿದ್ರಿ, ಅದು ಪಾಶುಪತಾದಿಗಳಿಂದ ಹೇಳಲ್ಪಟ್ಟಿದೆ, ಅದು ಪ್ರಮಾಣ ಅಲ್ಲ ಅಂತ ಹೇಳಿದ್ರಿ, ಸರಿಯಲ್ಲ. ರುದ್ರಾದೇನಪಿ ಆಗಮೋದಿತತ್ವೇನ ಪಾಶುಪತಾದಿನ ವ್ಯಾಖ್ಯಾನ. ರುದ್ರೇವರ ಸರ್ವೋತ್ತಮತ್ವಾದಿಗಳು ಬರೀ ಪಾಶುಪತಾಗಮದಲ್ಲಿ ಬಂದಿಲ್ಲ. ಆಗಮೇಪಿ ಆಗಮಗಳನ್ನು ಹೇಳಿದ್ದಾರೆ, ಲಿಸ್ಟ್ ಕೊಟ್ಟಿದ್ದಾರೆ ರುದ್ರಾದಿಗಳೆಲ್ಲ ಅಂತ ಹೇಳಿ. ಏಕ ಏವ ರುದ್ರ ಇತ್ಯಾದಿನ ಏಕೋ ರುದ್ರೋ ನ ದ್ವಿತೀಯ ಯಶಸ್ಥೆ ಇತ್ಯಾದಿ ವಾಕ್ಯಗಳು. ಪ್ರತೀತೇಶ್ಚ ರುದ್ರಾದಿರಪಿ ಆಗಮೋದಿತೋ ಅಸ್ತು. ರುದ್ರಾದಿಗಳು ಕೂಡ ಶಾಸ್ತ್ರಗಮ್ಯರೇ ಆಗಿದ್ದಾರೆ, ಆದ್ದರಿಂದ ಅವರು ಆಗಮೋದಿತರೇ ಆಗಿದ್ದಾರೆ. ಆದ್ದರಿಂದ ಅವರು ಆಗಮೋದಿತವಾಗಿರೋದ್ರಿಂದ ಅವರು ಹೇಳಿದ ಪಾಶುಪತಾದಿಗಳು ಪ್ರಮಾಣವಾದ್ದರಿಂದ ಪಾಶುಪತಾದಿಗಳಲ್ಲಿ ವಿಷ್ಣು ಸರ್ವೋತ್ತಮತ್ವದ ಬದಲು ರುದ್ರಾದಿಗಳ ಸರ್ವೋತ್ತಮತ್ವ ಬಂದಿರೋದ್ರಿಂದ ಅವರೇ ಜಗತ್ ಕಾರಣ ಯಾಕಾಗಬಾರದು ಅಂತ ಪ್ರಶ್ನೆ. ಪಂಚರಾತ್ರಾದಿನ ಆಗಮೋದಿತತ್ವೇನ ವ್ಯಾಖ್ಯಾನಾಗಮೇಪಿ ನಾರಾಯಣೈವಿದಮಗ್ರ ಆಸೀದಿತ್ಯಾದಿನ ಪ್ರತೀತೇಶ್ಚ ಯಥಾ ವಿಷ್ಣುರಾಗಮೋದಿತ ತದ್ವತ್. ನೀವು ಪಂಚರಾತ್ರಾದಿಗಳ ಪ್ರಮಾಣ ಅಂತ ಹೋಗ್ತೀರಿ, ಅದು ಆಗಮೋದಿತತ್ವೇನ, ಅದು ಆಗಮ ಅಂತಲೂ ಹೋಗ್ತೀರಿ. ವ್ಯಾಖ್ಯಾನಾಗಮೇಪಿ ಪಂಚರಾತ್ರಾದಿಗಳಲ್ಲಿ ಬಂದಿದ್ದೆಲ್ಲ ವೇದದಲ್ಲಿ ಬಂದರೆ ಹೇಗೋ ಹಾಗೆ ನಾರಾಯಣೈವ ಇದಮಗ್ರ ಆಸೀತ್ ಇತ್ಯಾದಿನ ಪ್ರತೀತೇಶ್ಚ ಯಥಾ ವಿಷ್ಣು ಆಗಮೋದಿತ. ಆ ಕಾರಣದಿಂದ ವಿಷ್ಣು ಆಗಮೋದಿತ ಅಂತ ಹೇಳೋದಾದ್ರೆ ರುದ್ರದೇವರು ಆಗಮೋದಿತಾರೆ, ರುದ್ರಾದಿಗಳು ಆಗಮೋದಿತಾರೆ. ಏವಂಚ ದ್ವಯೋರಪಿ ಕಾಲಭೇದೇನಷ್ಟು ಸರ್ವಕರ್ತೃತ್ವ. ಒಂದು ಹೊಸ ಸಂತಾನಕ್ಕೆ ಬಂದು ಕೆಲಸ ಮಾಡೋಣ. ವಿಷ್ಣು ಸರ್ವೋತ್ತಮತ್ವನೂ ಬಂದಿದೆ ವೇದಗಳಲ್ಲಿ, ಶಿವ ಸರ್ವೋತ್ತಮತ್ವಾದಿಗಳು ಬಂದುಬಿಟ್ಟಿದೆ. ಅದಕ್ಕೊಂದು ಕೆಲಸ ಏನು ಅಂದ್ರೆ ಏಕಂಚ ದ್ವಯೋರಪಿ ಕಾಲಭೇದೇನಷ್ಟು ಸರ್ವಕರ್ತೃತ್ವ. ಎಲ್ಲರಿಗೂ ಸರ್ವಕರ್ತೃತ್ವ ಇದೆ. ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಚೇಂಜ್ ಆಗ್ತಾ ಹೋಗೋದಿಲ್ಲೇನು? ಹಾಗಾಗಿ ಒಂದು ಕಾಲಕ್ಕೆ ವಿಷ್ಣು, ಒಂದು ಕಾಲಕ್ಕೆ ಶಿವ, ಒಂದು ಕಾಲಕ್ಕೆ ಬ್ರಹ್ಮ ಅನ್ನೋದಕ್ಕೆ. ಅದಕ್ಕೆ ಕಾಲಭೇದೇನ ಕಾಲಭೇದಕ್ಕೆ ಅನುಗುಣವಾಗಿ ಸರ್ವಕರ್ತೃತ್ವ ದ್ವಯೋರಪಿ ಅಷ್ಟು, ರುದ್ರದೇವರಿಗೂ ಇರಲಿ ವಿಷ್ಣುವಿಗೂ ಇರಲಿ. ದ್ವಯೋರಪಿ ಏಕೈಕ ದೇಶೇನ ಆಗಮೋದಿತತ್ವ ಅಸ್ತು ಚ ಅಸ್ತು ಇತ್ಯತಃ ಉಕ್ತಂ. ಅಷ್ಟೇ ಅಲ್ಲ, ದ್ವಯೋರಪಿ ಏಕೈಕ ದೇಶೇನ ಆಗಮೋದಿತತ್ವ ಚ ಅಸ್ತು. ಮತ್ತು ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರಿಗೆ ಆಗಮೋದಿತತ್ವನೂ ಬರಲಿ. ಆಗಮೋದಿತತ್ವ ಇಬ್ಬರಿಗೆ ಒಪ್ಕೊಳ್ಳೋಣ, ಕಾಲಭೇದ ಸರ್ವಕರ್ತೃತ್ವನೂ ಒಪ್ಕೊಳ್ಳೋಣ. ಯಾವ ಸಮಸ್ಯೆಗಳಿಲ್ಲ. ಹಠ ಮಾಡಬಾರ್ದು. ವಿಷ್ಣುವೇ ಸರ್ವೋತ್ತಮ, ವಿಷ್ಣುವೇ ಸರ್ವಕರ್ತ ಅಂತ ಹಠ ಮಾಡಬಾರ್ದು. ಇವತ್ತಿನ ವಾದ ಇರೋದು ಹಾಗೇನೆ, ಎಲ್ಲ ಮತ ಸರ್ವಮತ ಸಮನ್ವಯ. ಯಾರು ಹೇಳಿದ್ರು ತುಂಬ ಅಂದ್ಬಿಡೋದು ಅಷ್ಟೇ. ಆದ್ರಿಂದ ಅದು ಎಷ್ಟು ಸುಲಭ ಇದು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ಬೇಕೀಗ. ಅಂದ್ರೆ ಏನೇನು ಜನ ಕೇಳ್ತಾರೆ ಅದಕ್ಕೆಲ್ಲ ಶಾಸ್ತ್ರದ ಉತ್ತರ ಬಂದು ಹೋಗ್ಬಿಟ್ಟಿದೆ. ಶಾಸ್ತ್ರ ಓದೋದು ಅಂದ್ರೆ ಎಲ್ಲಾ ಸಂಶಯ ಪರಿಹಾರ ಮಾಡ್ತಾರೆ. ಎಲ್ಲಿ ನಿನ್ನ ಹೇಳಿಲ್ಲ ಪ್ರಶ್ನೆ ಉತ್ತರನ? ಅಲ್ಲ, ಆಗಮ ಅಲ್ಲ ಅಂತ ಹೇಳ್ಬಿಡಿ. ಈಗೇನ್ ಮಾಡ್ದ ಅವನು? ಏನ್ ಪಾಶುಪತ ಆಗಮ ಅಲ್ಲ ಅಂದ್ರಿ, ಆದ್ರೆ ಪಾಶುಪತದಲ್ಲಿ ಶಿವಸರ್ವತ್ವ ಬಂದಿದ್ರೆ ನೀವು ಬಿಡಬಹುದಾಗಿ. ವೇದಗಳಲ್ಲೇ ಬಂದಿದೆಯಲ್ಲ, ಏಕೋ ರುದ್ರವೃತ್ತಿ ಆಯ್ತಷ್ಟೇ ಅಂತ ಹೇಳಿ. ಅಂದಮೇಲೆ ವೇದ ಸಮ್ಮತವಾದ ಆಗಮ ಆಯ್ತು ಪಾಶುಪತ. ಬರೀ ಪಾಶುಪತ ಅಂತ ಬೈದಿದ್ರಿ. ಆದರೆ ವೇದೋಹಿತವಾದಂಥ ರುದ್ರದೇವರಿಂದ ಪ್ರಣೀತವಾದ ಪಾಶುಪತ ಅಂದಮೇಲೆ ಪಂಚರಾತ್ರಾದಿಗಳು ಆ ಕಾರಣದಿಂದ ಪ್ರಮಾಣ ಅನ್ನೋದಾದ್ರೆ ಅದೇ ಕಾರಣದಿಂದ ಪ್ರಮಾಣ ತಪ್ಪಲೇವು. ಭಾಗವತ ಪ್ರಮಾಣವಾಗುತ್ತೆ, ಪಾಶುಪತವು ಪ್ರಮಾಣನೇ. ಇದು ಒಂದು ವಾದ. ಯಾಕೆ? ವಿಷ್ಣು ಆಗಮೋದಿತ, ಶಿವನು ಆಗಮೋದಿತ, ಉಪಲಕ್ಷಣೆ ಬ್ರಹ್ಮಾದಿಗಳು ಆಗಮೋದಿತಾರೆ. ಈ ರೀತಿ ಯಾಕೆ ಹೇಳಬಾರದು?
ಓಂ ತತ್ತು ಸಮನ್ವಯಾದಿತಿ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ತಾರೆ. ಮೊದಲೇನು ಆಗಮನೇ ಅಲ್ಲ ಅಂತ ಖಂಡನೆ ಮಾಡಿದ್ದಲ್ಲಿ, ಈಗ ಆಗಮ ಯಾಕಾಗಬಾರದು ಎಂಬುದಕ್ಕೆ ಇಲ್ಲಿ ಪ್ರಶ್ನೆ ಇಲ್ಲ. ತದರ್ಥ ಸಮನ್ವಯಾದಿತಿ ಈ ಸೂತ್ರಕ್ಕೆ ಅರ್ಥ. ಆಗಮೋದಿತ ಇತಿ ವಿಷ್ಣುರೇವ ಇತಿ ಚ ಅಸ್ತಿ. ಆಗಮೋದಿತ ಅಂದ್ರೆ ವಿಷ್ಣುವೇ ಹೊರತು ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಹೇಗೆ ಸೇರಿಸ್ಕೋಬೇಕಾದ್ರೆ ವಿಷ್ಣುರೇವ ಅಂತಿದೆ, ಇಲ್ಲಿ ಆಗಮೋದಿತ ವಿಷ್ಣುರೇವ ಮತ್ತೆ ಸೇರಿಸ್ಕೋಬೇಕಾದ್ರೆ ರುದ್ರಾದಿಗಳು ಆಗಮೋದಿತರಲ್ಲ, ವಿಷ್ಣುವೇ ಆಗಮೋದಿತ. ರುದ್ರಾದಿಗಳ ಉಲ್ಲೇಖ ವೇದಗಳಲ್ಲಿ ಬಂದಿರೋದು ಹೌದು, ಆದರೆ ರುದ್ರಾದಿ ಉಲ್ಲೇಖ ಬಂದಿದೆ ಹೊರತು ಸರ್ವೋತ್ತಮತ್ವೇನ ಬಂದಿಲ್ಲ. ಅವ್ರ ಉಲ್ಲೇಖ ಒಪ್ಪೋಣ, ಸರ್ವೋತ್ತಮತ್ವೇನ ಒಪ್ಪೋದಿಲ್ಲ. ಅರ್ಥ ಆಯ್ತು? ಆಫೀಸ್ನಲ್ಲಿ ಕ್ಲರ್ಕ್ ಕೂಡ ಆಫೀಸ್ ಸೇರಿದವನೇ, ಆದ್ರೆ ಚೀಫ್ ಆಫೀಸರ್ ಅಲ್ಲ. ಕ್ಲರ್ಕ್ ಇಲ್ಲ ಅಂತ ಹೇಳಿದ್ರೆ ಅಟೆಂಡರ್ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅವರೆಲ್ಲ ಏನಲ್ಲ, ಮುಖ್ಯಾಧಿಕಾರಿಗಳಲ್ಲ. ಅದೇ ರೀತಿ ಸರ್ವೋತ್ತಮತ್ವ ಅವರಿಗಿಲ್ಲ. ಇತಿ ಸಮನ್ವಯ ಸಮ್ಯಗ್ ಅನ್ವೀಯತೆ ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧತೆ ತಥಾ ಜ್ಞಾಯಂತೆ ಇತಿ ಯಾವತ್ ವಿಷ್ಣುರೇವ ಇತಿ. ಅದು ಯಾಕೆ ಗೊತ್ತಾಯ್ತು ವಿಷ್ಣು ಸರ್ವೋತ್ತಮತ್ವ ಅಂದ್ರೆ, ಆಗ ಎಲ್ಲೋ ಒಂದು ವಾಕ್ಯ ತಗೊಂಡು ಏಕೋ ರುದ್ರೋ ತಗೊಂಡು ಜೋರ ಗಲಾಟೆ ಮಾಡಿದೆ. ನಾ ಆ ವಿಷ್ಣು ಸರ್ವೋತ್ತಮತ್ವ ಹೇಳಿಲ್ಲ, ಸಮಗ್ರ ವಿಮರ್ಶೆ ಮಾಡಿ ಸಮನ್ವಯ ಅಂತ ಹೇಳ್ತಾ ಇದ್ದೇವೆ. ಆದ್ರಿಂದ ವಿಷ್ಣು ಸರ್ವೋತ್ತಮತ್ವವೇ ಆಗಮೋಚಿತವಾದ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ನೋಡಿ, ಸಮ್ಯಗನ್ವೀಯಂತೆ ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧಂತೆ. ಎಲ್ಲವೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅನ್ವಯ ಮಾಡಿ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮತ್ವದಲ್ಲೇ ಪರ್ಯವಸಾನ. ವಾಕ್ಯೇನ ಶಕ್ತಿ ಅಂದ್ರೇನು? ವಾಚ್ಯವಾಚಕ ಭಾವ ಸಂಬಂಧ. ಆ ಪದದ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ, ಸಮುದ್ರ ಅಂತ ನೀವು ಕೆರೆತರ ಸಮುದ್ರ ಬರೋದಿಲ್ಲ, ಇದನ್ನು ಸಮುದ್ರ ಬರೋದಿಲ್ಲ. ಯಾಕೆ? ಸಮುದ್ರದ್ದು ತಂದೆ ಆದ ಅರ್ಥ ಇದೆ. ಅರ್ಥ ಯಾರಲ್ಲಿ ಅನ್ವಯಿಸುತ್ತದೋ ಸಮುದ್ರದಲ್ಲಿ. ಸರ್ವೋತ್ತಮತ್ವ ಅನ್ನೋ ಶಬ್ದ ಯಾರಲ್ಲಿ ಅನ್ವಯಿಸುತ್ತೆ? ವಿಷ್ಣುವಿನಲ್ಲಿ ಮಾತ್ರ. ಸರ್ವಗುಣ ಪೂರ್ಣತ್ವ ಅಲ್ಲಿರೋದ್ರಿಂದ ಉಳಿದವರಲ್ಲಿ ಏನಿಲ್ಲ, ಸರ್ವಗುಣ ಪೂರ್ಣತ್ವ ಇಲ್ಲ. ಅದರಿಂದ ಸರ್ವೋತ್ತಮತ್ವನೂ ಇಲ್ಲ. ಸರ್ವದೋಷ ದೂರತ್ವ ಇರಬೇಕು, ಸರ್ವದೋಷ ದೂರತ್ವನೂ ಇಲ್ಲ. ಅದು ಶಕ್ತಿ, ಪದಗಳ ಶಕ್ತಿ. ಇವತ್ತು ಉದಾಹರಣೆಗೆ ಐಸ್ ನೋಡಿ, ಬೆಂಕಿ ಅಂದ್ರೆ ಬೆಂಕಿ ಅಂತ ಯಾಕೆ ಕರಿಬಾರ್ದು ಐಸನ್ನ? ಬೆಂಕಿ ಶಬ್ದಕ್ಕೊಂದು ಶಕ್ತಿ ಇದೆ. ಏನದು? ಬಿಸಿಯಾಗಿರಲೇಬೇಕು. ಬಿಸಿಯಾಗಿರ್ಬೇಕೇ ಇಲ್ಲದ ಹೋದ್ರೆ ಬೆಂಕಿ ಅಲ್ಲ. ಸೊ ಐಸನ್ ನೋಡಿ ಬೆಂಕಿ ಅಂತ ಅದಕ್ಕೆ ಅನ್ಬಾರ್ದು, ಪದದ ಶಕ್ತಿ ಅದರಲ್ಲಿಲ್ಲ. ಕೆಪಾಸಿಟಿ ಟು ಎಕ್ಸ್ಪ್ರೆಸ್ ದಿ ಮೀನಿಂಗ್, ಕೆಪಾಸಿಟಿ ಟು ಎಕ್ಸ್ಪ್ರೆಸ್ ದಿ ಮೀನಿಂಗ್, ಅದಕ್ಕೇನಂತಾರೆ? ಶಕ್ತಿ ಅಂತ ಕರೀತಾರೆ. ಆ ಶಕ್ತಿ ಇರೋದೆಲ್ಲಿ? ಶಕ್ತಿ ತಾತ್ಪರ್ಯ ವಿಷ್ಣುವಿನಲ್ಲಿ. ಆದ್ದರಿಂದ ವಾಕ್ಯೇನ ಏತೇನ ಇತಿ ಅನ್ವಯೇ ಉಪಕ್ರಮಾದಿ ಲಿಂಗ ಸಮುದಾಯೋ ವಾ ಉಪಕ್ರಮಾದಿ ನಿರ್ಣೀತೋ ವಾಕ್ಯಾನಾಂ ತತ್ಪರ ಸಂಬಂಧೋ ವಾ. ಇಲ್ಲಿ ವಾಕ್ಯೇನ ಇತ್ಯೇತನ ಸರ್ವವಾಕ್ಯೈಶ್ಚ ವಾಕ್ಯೇನ ಇತಿ ಏತೇನ ಅನ್ವಯ ಉಪಕ್ರಮಾದಿ ಲಿಂಗ ಸಮುದಾಯೋ ವಾ ಉಪಕ್ರಮಾದಿ ನಿರ್ಣೀತೋ ವಾಕ್ಯಾನಾಂ ತತ್ಪರತ್ವ ರೂಪ ಸಂಬಂಧೋ ವಾ. ಅನ್ವಯ ಶಬ್ದಕ್ಕೆ ಏನರ್ಥ ಇಲ್ಲಿ? ಉಪಕ್ರಮಾದಿ ಲಿಂಗ ಸಮುದಾಯ. ಉಪಕ್ರಮೋಪಸಂಹಾರೋಭ್ಯಾಸಾಪೂರ್ವಕ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಇದು ಒಂದು ವಾಕ್ಯ ಇರೋದು ಬೇರೆ. ಹೇಳಿ ಮಣ್ಣು ತಿನ್ನು, ವಾಕ್ಯ ಕರೆಕ್ಟ್ ಆಗಿದೆ, ಏನು ಯೋಚನೆ ಇಲ್ಲ. ಆದ್ರೆ ಅರ್ಥ ಮಣ್ಣು ತಿನ್ನು ಅಂತ ಮಾಡೋದಿಲ್ಲ. ವಿಷ ತಿನ್ನು ಅಂತ ಅರ್ಥ ಅಲ್ಲ. ಯಾಕೆ? ಯಾರು ಯಾರಿಗೆ ಯಾವಾಗ ಹೇಳಿದರು? ತಂದೆ ಮಗನಿಗೆ ಹೇಳಿದ ಮಾತು ಅವನು ಫೇಲ್ ಆದಾಗ. ಅಂದ್ರೆ ಅರ್ಥ ಏನದಕ್ಕೀಗ? ತಂದೆ ಮಗನಿಗಿಂದ ವಿಷ ತಿನ್ನು ಅಂತ ಹೇಳ್ತಾನೆ, ಹೇಳೋದಿಲ್ಲ, ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಅರ್ಥ ಅದಲ್ಲ. ಯಾಕೆ? ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಯಾತಕ್ಕೆ ಹೇಳಿದ್ರು ಅಂತ ಪ್ರಸಂಗ ನೋಡಿದಾಗ ಸರಿಯಾದ ಅರ್ಥ ಗೊತ್ತಾಗ. ಅದೇ ಏಕೋ ರುದ್ರೋ ಬಂದಿರಬಹುದಲ್ಲಿ, ಹಿಂದೂ ಮುಂದೆ ನೋಡ್ಬೇಕು ಸರಿಯಾಗಿ ನೀವಲ್ಲ. ಸೊ ರುದ್ರಪರ ಆಗೋದೇ ಇಲ್ಲ. ಆದ್ರೆ ವಿಷ್ಣುಪರ ಏಕೋ ನಾರಾಯಣ ಆಸಿ ವಿಷ್ಣುಪರನೇ ಆಗ. ಗೊತ್ತಾಯ್ತು? ತಾತ್ಪರ್ಯ ಅಂತ ಅದಕ್ಕೆ ಹೇಳಿದ್ರು. ವಾಕ್ಯ ಓದಿದ ತಕ್ಷಣನೇ ಜನ ಏನ್ ಮಾಡ್ಕೋಬಾರ್ದು, ಹಿಂದೂ ಮುಂದೆ ನೋಡ್ಬೇಕಾದ್ರೆ. ಏನ್ರಿ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ರು, ಏಕಾದಶಿ ಅಂತ ಹೇಳ್ಬಿಟ್ಟ ಬಂದ್ಬಿಟ್ಟು. ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಯಾರ ಕೆಲಸಕ್ಕೆ ಬರಲ್ಲ, ಅವ್ನು ಹೇಳ್ತಾನ, ಅವ್ನು ತಿಂತಾನೆ ಹೇಳ್ತಾನೆ, ಅವನ್ನೇ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿ ಮುಗಿದು ಈ ನಾಟ್ ಕಾಂಪಿಟೆಂಟ್ ಸೇದಾಡ್ತಿ ಮುಗಿದು. ಇಲ್ಲ ಭಾರಿ ದೊಡ್ಡವರೇ ಹೇಳ್ತಾರೆ ಅಂತ ಹೇಳಿದ್ರು. ಹೌದಾ? ಯಾರೇ ಅವರ ಹಾಗೆ ಭೋಜನ ಶಬ್ದಕ್ಕೆ ಅರ್ಥ ಆಗಲ್ಲ. ಹೇಳಿಲ್ಲ, ಶ್ರವಣ ಮನನ ಧ್ಯಾನ ಮಾಡಿ ಅಂತ ಅರ್ಥ. ಹೊರತು ಇದು ಅರ್ಥ ಅಲ್ಲ. ಯಾಕೆ ಅವ್ರು ಹಾಗೆ ಹೇಳೋದಿಲ್ಲ, ಅದು ಗ್ಯಾರಂಟಿ. ಗೊತ್ತಾಯ್ತು? ಯಾರು ಹೇಳಿದ್ರು ಅನ್ನೋದ್ರ ಮೇಲೆ ಯಾವಾಗ ಹೇಳಿದ್ರು, ಯಾರಿಗೆ ಹೇಳಿದ್ರು ಇದೆಲ್ಲ ತಿಳ್ಕೊಂಡು ಸುಮ್ಮನೆ ಒಂದು ಪದ ಸಿಕ್ತು ಅಂತ ಅರ್ಥ ಮಾಡೋದಾದ್ರೆ ಹಿಂದೂ ಮುಂದೆ ತೋರಿಸಿಲ್ಲ, ಹೆಸರು ತೋರಿಸ್ತಾ ಸಂಬಳ ತೋರಿಸ್ತ, ಅಷ್ಟು ದುಡ್ಡು ಕೊಡಿ ಅಂತ ಕೇಳಿದ. ದೊಡ್ಡ ಲಿಸ್ಟ್ ಇದೆ, ಆ ಲಿಸ್ಟ್ ತನ್ನ ಹೆಸರು ಮಾತ್ರ ಬರ ಮಾಡ್ಕೊಂಡ, ಹಿಂದೂ ಮುಂದೆ ತೆಗೆದಾಗ್ಬಿಟ್ಟ. ಅವನಿರೋದು ಯಾವುದೋ ಕೇಡರ್ನಲ್ಲಿ ಕ್ಲಾಸ್ ಒಂದು ಜಾಯಿಂಟ್ ಮಾಡೋದು. ಅದಕ್ಕೆ ಏನಂತಾರೆ? ಅದಕ್ಕೆ ಅನ್ವಯ ಸರಿಯಾಗಿ ಮಾಡಿಲ್ಲ, ಅವನು ತಾತ್ಪರ್ಯ ಅದರಲ್ಲಿ ಇಲ್ಲ. ಆದ್ರಿಂದಾನೇ
ಆ ವಾಕ್ಯಕ್ಕೆ ಅರ್ಥ ಅಲ್ಲ. ಇದರಿಂದ ಏನಾಯ್ತು? ವೇದೋಕ್ತವಾದ ವಿಚಾರ ಅಂದ್ರೆ ವೇದದಲ್ಲಿ ಮೇಲ್ನೋಟ ಕಂಡ ಬಂದ ಮಾತ್ರ ವಿಚಾರ ಅಂತ ಅರ್ಥ ಅಲ್ಲ. ವೇದದ ತಾತ್ಪರ್ಯವಾಗಿ ಬಂದಿರಬೇಕು. ವೇದದ ತಾತ್ಪರ್ಯವಾಗಿ ಬಂದಿರಬೇಕೆ ಹೊರತು ಸುಮ್ಮನೆ ಹೇಳಿದ ಮಾತಾಗಬಾರ್ದು. ಯಾವಾಗಲೂ ಅಷ್ಟೇ. ಟೋಟಲ್ ಮೀನಿಂಗ್ ಏನು, ಪರ್ಪರ್ಟ್ ಆಫ್ ದಿ ವಾಕ್ಯ, ಸೆಂಟೆನ್ಸ್ ಏನು, ಸಮರಿ ಆಫ್ ದಿ ವರ್ಕ್, ಸಮರಿ ಆಫ್ ದಿ ಹೋಲ್ ವರ್ಸ್, ಆ ತರ ಹೇಳ್ತಾರೆ. ಸಮರಿ ಹೇಳ್ಬೇಕಾದ್ರೆ ಏನ್ ಮಾಡಬೇಕು? ಅದರ ಎಕ್ಸ್ಪ್ರೆಸ್ ಒಟ್ಟು ತಾತ್ಪರ್ಯ ಹೇಳಬೇಕು ಹೊರತು ವರ್ಡಿಂಗ್ಸ್ ಅಲ್ಲ. ಇರೋ ತಾತ್ಪರ್ಯ ಇಂಪಾರ್ಟೆಂಟ್. ಅದು ಯಾವಾಗ ಗೊತ್ತಾಗುತ್ತೆ? ಪೂರ್ವಪರ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಹೊರತು ಸುಮ್ಮನೆ ಓದ್ಬಿಟ್ರೆ ತಾತ್ಪರ್ಯ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಸುಮ್ಮನೆ ಓದಿ ಹೇಳ್ತಾ ಇದ್ದೆ ಸರಿಯಲ್ಲ. ಆಳಕ್ಕೆ ಹೋಗಿ ಅರ್ಥ ಮಾಡಿದಾಗ ಮಾತ್ರ ಅದು ಹೊಳೆಯುತ್ತೆ. ಹೌದು ಹೌದು, ಹೋಗ್ಬೇಕು ಗೊತ್ತಾಗ್ತದೆ. ಸಾಮಾನ್ಯ ಬಾರಿ ಹೇಳೇ ಇಲ್ಲ ಅದನ್ನ. ಗೊತ್ತಾಯ್ತು? ಮೆಡಿಕಲ್ಗೆ ಅದಕ್ಕೆ ಎಲಿಜಿಬಿಲಿಟಿ ನೋಡ್ಕೊಂಡು ಇಂಟರ್ ಅಡ್ಮಿಷನ್ ಕೊಡ್ತಾರೆ. ಒಬ್ಬ ಯಾರೋ ಇದನ್ನು ಕೊಟ್ಬಿಟ್ಟು ಅಡ್ಮಿಷನ್ನ, ಯಾರು ಕಾಮರ್ಸ್ ಓದೋನಿ ಮೆಡಿಕಲ್ ಸೀಟ್ ಸಿಕ್ಬಿಟ್ಟು ಅವ್ನು ಅರ್ಥ ಆಗೋದು ಸರ್ ಅಂತ. ಏನು ಓದಿದ್ದು ನಿಮ್ಗೆ ಅರ್ಥ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೆ? ಅವ್ನು ಒಂದೇ ಕ್ಲಾಸ್ ಪಾಠ ಮಾಡೋಕೆ ಕುತ್ಕೊಂಡು ಅವನಿಗೆ ಗೊತ್ತಾಯ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ಇದಕ್ಕಲ್ಲ. ಯಾರು ಹೇಳ್ತಿರೋದು ನಾವೀಗ? ಈ ಕೋರ್ಸಲ್ಲಿ ಮುಗಿಸಿ ಬಂದವ್ರು ಹೇಳ್ತೀವಿ, ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ದ್ವೈತಿಗಳಿಗೊಬ್ಬರಿಗೆ ಅದೇ ಶಾಸ್ತ್ರ ತಿಳಿದವ್ರಿಗೆ ಮಾತ್ರ. ಶಾಸ್ತ್ರ ಗೊತ್ತ, ಮೆಡಿಕಲ್ ಯಾವ ಬೇಕಾದ್ರೂ ಬರಲಿ, ಆ ಎಲಿಜಿಬಿಲಿಟಿ ಇದ್ರೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈಗ ಒಬ್ಬ ಕೋಪು ಹೇಳಿಲ್ಲ ನಾವೀಗ. ಅವನಿಗೆ PUC ಸೈನ್ಸ್ ಚೆನ್ನಾಗಿ ಓದಿದ್ರೆ, ಜಿಯಾಲಜಿ ಓದಿದ್ರೆ ಅರ್ಥ ಆಗುತ್ತೆ ಅಷ್ಟೇ. ಯಾರಿಗಂತ ಹೇಳಿಲ್ಲ. ಇದು ಹೇಳಿ ಹೋಗ್ತಾರಲ್ಲ ಮೆಡಿಕಲ್ಗೆ ಹೇಗಿದ್ರೆ ಇವತ್ತು ಹೋಗೋರು ಇದ್ದಾರೆ, ಹೋಗದೇ ಇರೋರು ಇದ್ದಾರೆ. ಶಾಸ್ತ್ರ ಹಾಗೇನೆ ಅಥ ಅಂತ ಅದಕ್ಕೆ ಹೇಳಿ, ಅಥಾಥೋ ಬ್ರಹ್ಮ ಜಿಜ್ಞಾಸ ಇಟ್ ನಾಟ್ ಫಾರ್ ಆಲ್. ಯಾರಿಗಿದೆಲ್ಲ ಎಷ್ಟೇ ಬಡಿಸಿದ್ರು ಕೂಡ ಅದು ಊಟ ಯಾರಿಗೆ? ಹಸಿವಾದವರಿಗೆ, ಹೊಟ್ಟೆ ತುಂಬಿದವರಿಗೆ ಬೇಕಾಗಿದೆ. ಅದೇ ರೀತಿ ಹೊಟ್ಟೆ ತುಂಬಿದವರಿಗೆ ಅಥವಾ ರೋಗಿ ಅವನು ಹಸಿವೆ ಇದೆ, ರೋಗಿ ತಿನ್ನಕ್ಕೆ ಬರೋದು. ಇಬ್ಬರಿಗೂ ಇಲ್ಲ, ಹೊಟ್ಟೆ ತುಂಬಿದವರಿಗೂ ಇಲ್ಲ, ರೋಗಿಗೂ ಇಲ್ಲ, ಅವರಿಗಿಲ್ಲ. ಅಥವಾ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಇವತ್ತು ಸ್ಮಿತಿ ಮಾಡ್ತಾರೆ, ಅವನು ಗಮ್ಮನೆ ಗನ್ನಮೆ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಅದು ಸುಳ್ಳಾದ ನಮಗೆ ಬರೋದಿಲ್ಲ ಅಷ್ಟೇ. ಆಗ ಬೇಕಾದ್ರೆ ಕಡಿಬೇಕು. ಅವರು ಕಾರ್ಪೊರೇಟ್ನಲ್ಲಿ ಬರೋದಿಲ್ಲ, ಅದ್ ಮಾತ್ರಕ್ಕೆ ನಮಗೆ ಬರೋದಿಲ್ಲ ಅಂತೇಳಿ ಯಾರಿಗೂ ಇಲ್ಲ ಅಂತ ಅರ್ಥನ? ಏನೂ ಇಲ್ಲ. ನಿಮಗೆ ಬ್ರಹ್ಮ ಜಿಜ್ಞಾಸೆ ಬೇಕು ಅಂದ್ರೆ ಹೇಗಿರ್ಬೇಕು ನೀವು, ಬೇರೆ ದಾರಿ ಕಂಡೀಷನ್. ಕೆಲಸದ ಬರೀ ಕೋರ್ಸ್ ಮಾಡಿದ್ರೆ ಸಾಲದು, ಮೆರಿಟ್ ಬೇಕು. ಮತ್ತೆ ಅದರಲ್ಲಿ ಎಕ್ಸ್ಟ್ರಾಡಿ ಮೆರಿಟ್ ಸೀಟ್ ಸೈನ್ಸ್ ಮಾಡಿದ್ರೆ ಸೀಟ್ ಸಿಗುತ್ತೆ. ಸೈನ್ಸ್ ಪಾಸ್ ಮಾಡಿದ ಮಾತ್ರಕ್ಕೇನೆ ಸಿಗೋದಿಲ್ಲ. ಅದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಆ ರೀತಿ ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲ ಹೋದ್ರೆ ಇಲ್ಲ. ನೀವು ಹೇಳಿದ್ರಲ್ಲಿ ಏನೂ ಆಶ್ಚರ್ಯ. ಎಲ್ಲರಿಗೂ ತಿಳ್ಬೇಕು ಅಂತ ಹೇಳಿದವ್ರು ಯಾರು ಫಸ್ಟ್ ನಿಮಗೆ ಹೇಳಿ? ಇವತ್ತು ಎಲ್ಲರಿಗೆಲ್ಲ ತಿಳಿಯೋ ಕೋರ್ಸ್ ಯಾವುದಿದೆ? ನೀವೊಂದು ತೋರಿಸಿ ಯಾವ್ದಾದ್ರು. ಎನಿಬಡಿ ಕ್ಯಾನ್ ಅಪ್ಲೈ ಅಂಡ್ ಗೆಟ್ ಅ ಸೀಟ್ ಅಂತ ಎಲ್ಲರೂ ಇದೆಯಾ? ಒಂದು ಕಡೆ ಇಲ್ಲ. ಪ್ರತಿಯೊಂದು ತಕ್ಷಣ ಎಲಿಜಿಬಿಲಿಟಿ ಆಗಿಬಿಟ್ಟಿರ್ತಾರೆ ಇಮಿಡಿಯೇಟ್ ಆಗಿ. ಜಾಬ್ಗಾಗಲಿ ಸ್ಟಡೀಸ್ಗಾಗಲಿ ಎಲಿಜಿಬಿಲಿಟಿ ಪ್ರಿಸ್ಕ್ರೈಬ್ ಮಾಡದೆ ಯಾರು ಕೋರ್ಸ್ ಸ್ಟಾರ್ಟ್ ಮಾಡೋದಿಲ್ಲ. ಇದಕ್ಕೂ ಎಲಿಜಿಬಿಲಿಟಿ ಪ್ರಿಸ್ಕ್ರೈಬ್ ಮಾಡಿದ್ದೇವೆ. ಹೋದ್ರೆ ಬಾ, ಇಲ್ಲೋದ್ರೆ ಇಲ್ಲ. ಸನಿಶ್ಚಾಸೋ ಅನ್ವಯಶ್ಚ ತಸ್ಮಾತ್ ಸಮಿತ್ತೇತದ್ ಆಗಮೇನಾಪಿ ಅನ್ವೇತಿ. ಅದಕ್ಕೆ ಸಮನ್ವಯ ಅನ್ನೋದು ಆಗಮಕ್ಕೂ ಅನ್ವಯಿಸ್ತಾ ಇದೆ. ಎಷ್ಟು ಸ್ವಾರಸ್ಯ ಇದೆ ನೋಡಿ. ಯಾವುದೋ ವಾಕ್ಯನ ಪಾಶುಪತ ಆಗಮ ಇಟ್ಕೊಂಡ ಶುರು ಮಾಡಿದ ಉಪಕ್ರಮ ಉಪಸಂಹಾರ ತಗೊಳ್ಳಕ್ ಹೋಗಬಾರ್ದು. ಯಾತಕ್ಕೆ? ಡಾಕ್ಯುಮೆಂಟೇ ಅಲ್ಲ ಅಂದ್ರೆ ಇಂಟ್ರಿಬ್ಯೂಷನ್ ತಗೊಂಡು ಮಾಡ್ತೀವಿ. ಅದನ್ನೀಗ ಬಿಸಾಕೋ ವಿಚಾರ ತಗೊಂಡು ಇನ್ನು ಮುಂದೆ ನೋಡ್ತೀವಿ. ಈಗ ಅದಕ್ಕೆ ಸಮ್ ಅನ್ನೋದನ್ನು ಸದಾಗಮ ಸೇರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಸಮನ್ವಯವನ್ನ ಸದಾಗಮಗಳೇ ಮಾಡ್ಬೇಕೇ ಹೊರತು ದುರಾಗಮನ ಸಮನ್ವಯ ಮಾಡ್ಲಿಕ್ಕೆ ಹೋಗಬಾರದು. ಅರ್ಥ ಆಯ್ತಾ? ಒಟ್ಟು ನಾನೇ ಒಬ್ಬ ಎಕ್ಸ್ಪರ್ಟೈಸ್ ಇಲ್ಲ, ಅವ್ರು ಮಾತಾಡಿದ್ರೆ ಬೆಲೆನೇ ಇಲ್ಲ ಅಂತ ಹೇಳಿಲ್ಲ. ಇಡೀ ದೇಶದ ಅಷ್ಟು ಕೋಟಿ ಜನ ಮಾತಾಡಿದ್ರೆ ಬೆಲೆ ಇಲ್ಲ. ಒಬ್ಬ ಅವನು 500 ಜನ ಮಾತಾಡಿದ್ರೆ ಕಾನೂನು ಆಗ್ಬಿಡ್ತಾರೆ. ಎಲೆಕ್ಟ್ ಆದವರು MP ಗಳಾದ ಅಷ್ಟು ಜನ ಮಾಡಿಬಿಟ್ರೆ ಕಾನೂನು ಆಗುತ್ತೆ. ಇಡೀ ಕೋಟಿ ಜನ ಸೇರಿ ಮಾಡಿದ್ರು ಆಗುತ್ತೆ. ಯಾಕೆ? ಕಾನೂನು ಮಾಡೋ ಎಲಿಜಿಬಿಲಿಟಿನೇ ಅವರಿಗಿಲ್ಲ. ಅದಕ್ಕೆ ಸಮ್ ಅನ್ನೋದು ಎರಡಕ್ಕೆ ಅನ್ವಯ. ಅದು ಸದಾಗಮ ಆಗಿರಬೇಕು. ಅದಕ್ಕೆ ಅನ್ವಯ ಸರಿಯಾಗಿ ಮಾಡಬೇಕು. ಕೆಟ್ಟದ್ದಕ್ಕೆ ಸರಿಯಾಗಿ ಅನ್ವಯ ಮಾಡಿದ್ರೆ ಅಷ್ಟೇ. ಕೆಟ್ಟದ್ದಕ್ಕೆ ಎಷ್ಟು ಸಮನ್ವಯ ಮಾಡಿದ್ರು ಕೂಡ ಅದು ಅನ್ವಯ ಅಲ್ಲ. ಒಳ್ಳೆಯದಕ್ಕೆ ಸಮನ್ವಯ ಮಾಡದೆ ಹೋದ್ರೆ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಯಾವುದೋ ಒಂದು ಕಾದಂಬರಿ ಓದ್ದ ವಿಷ್ಣು ಸರ್ವ ಸಮನ್ವಯ ಮಾಡ್ತೀನಿ ಅಂತ ಕೂತ್ಕೊಂಡ. ಏನ್ ಹೇಳ್ಬೇಕು? ಅದಕ್ಕೆ ಮಾಡಬೇಡ ಅಂತ ಹೇಳ್ಬೇಕು. ಯಾತಕ್ಕೆ? ಆ ಯೋಗ್ಯತೆ ಅದಕ್ಕಿಲ್ಲ. ಗೊತ್ತಾಯ್ತಾ? ಯೋಗ್ಯತೆನೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ನಿಮ್ಮ ಹತ್ರ ₹1,00,00,000 ಇರಬಹುದು, 1 kg ಉಪ್ಪು ₹1,00,00,000 ಕೊಡಕ್ಕಾಗೋದಿಲ್ಲ. ಯಾತಕ್ಕೆ? ದುಡ್ಡಿದೆ, ಬಟ್ ಅದಕ್ಕೆ ಅದು ಬೆಲೆ ಇಲ್ಲ. ಅದು ಬೆಲೆ ಕೊಡಬೇಕು. ಆದ್ರೆ ವಜ್ರಕ್ಕೆ ಯೋಚನೆ ಮಾಡೋದು, ಇಟ್ ಡಿಸರ್ವ್ಸ್ ಅಂತೇಳಿ. ಗೊತ್ತಾಯ್ತು? ವಜ್ರಕ್ಕಿರೋ ಒಂದು ಅರ್ಹತೆ ಇವು ಬರೀ ಒಂದು ಉಪ್ಪಿಗೋ ಒಂದು ಹಾಗಿಲ್ವೋ ಹಾಗೆ ಅದೇ ರೀತಿ ಯಾವುದಕ್ಕಿಲ್ಲ. ಇದು ಎಲ್ಲ ಆಗಬಾರ್ದು. ಸದಾಗಮ ಉಪಕ್ರಮ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಸದಾಗಮ ಅಂತ ಪೂರ್ವಾದ್ರೆ ಹಾಗೆ ಅರ್ಥ ಮಾಡ್ಕೊಳ್ಳೋದು, ಉಪಕ್ರಮ ಅರ್ಥ ಮಾಡ್ಕೊಂಡು ಮಾಡಿ. ಅರ್ಥ ಆಯ್ತಾ?
ಮತ್ತೆ ಟೆಕ್ಸ್ಟ್ ಬುಕ್ ಆಗೋದು ಯಾವನ ಬಂದು ಟೆಕ್ಸ್ಟ್ ಬುಕ್ ಮಾಡೋದಿಲ್ಲಲ್ಲ, ಏನಾಗಿರ್ಬೇಕದ ಕಾಂಪಿಟೆನ್ಸ್ ಇರ್ಬೇಕು ಅವನಿಗೆ ಬರಿಬೇಕಾದ್ರೆ. ಯಾರೋ ಬರೋದ ಓದ್ಲಿಕ್ಕೆ ಬಿಟ್ಬಿಡಿ ಅಂತ ಟೆಕ್ಸ್ಟ್ ಬುಕ್ಕೇ ಅಲ್ಲ, ನಾಟ್ ಎಲಿಜಿಬಲ್. ಓದ್ಕೊಂಡ್ರೆ ಬೇರೆ ಆದರೆ ತಪ್ಪು ಓದ್ಕೊಂಡ್ರೆ ಫೇಲ್ ಆಗಿದೆ, ನಾವೇ ಜವಾಬ್ದಾರ. ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ನಲ್ಲಿ ಮಾತ್ರ ಕ್ವಶನ್ಸ್ ಕೇಳ್ತಾರೆ ಹೊರತು ಬೇರೆದ್ರಲ್ಲಿ ಕೇಳೋದಿಲ್ಲ. ಅದಕ್ಕೆ ಸದಾಗಮದಲ್ಲಿ ಪ್ರಶ್ನೆ ಕೇಳಬೇಕು, ಬೇರೆದ್ರಲ್ಲ. ಸಂಶ್ಚಾಸೋ ಅನ್ವಯಶ್ಚ ತಸ್ಮಾತ್ ಸಮಿತ್ತೇತ ಆಗಮೇತಿ ಅನ್ವ, ಅದು ಕಟ್ ಮಾಡಿ ತಸ್ಮಾತಿಗೆ ಕ್ಲೋಸ್ ಮಾಡ್ಬೇಕು, ಅಲ್ಲಿಗೆ ಫುಲ್ ಸ್ಟಾಪ್ ಹಾಕೋಬೇಕು. ಸಮಿತ್ತೇತ ಆಗಮೇನಾಪಿ ಅನ್ವೇತಿ ತತ್ರ ಕಾಸ್ನ್ಯಂ ಮುಖ್ಯತ್ವಂ ಚ ಅರ್ಥಃ. ಸಮಯ ಶಬ್ದಕ್ಕೆ ಕಾಸ್ನ್ಯಂ ಪೂರ್ತಿ ಓದು, ಮುಖ್ಯತ್ವಂಚ ಮುಖ್ಯವಾದ ಅರ್ಥ ತಿಳ್ಕೊ. ಒಂದು ಲೆಟರ್ ಬಂದ ತಕ್ಷಣ ಎಲ್ಲ ಏನಂತ ಅಂತಾರೆ, ಸ್ವಲ್ಪ ಇರು ಅಂತಾರೆ. ಅದಕ್ಕೆ ಪೂರ್ತಿ ಓದ್ತೀನಿ ಅಂತ ಹೇಳ್ತಾರೆ, ಪೂರ್ತಿ ಓದ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಕಾಸ್ನ್ಯಂ ಪೂರ್ತಿ ಓದಬೇಕು ಫಸ್ಟ್. ಸೆಕೆಂಡ್ ಏನ್ ಮಾಡಬೇಕು, ಮುಖ್ಯ ಅಂತ ಹುಡುಕ್ಬೇಕಾದ್ರೆ ಓದು, ಇಷ್ಟು ದೊಡ್ಡ ಎಲ್ಲ ಓದ್ತಾ ಏನು ಅಂತ ಕೇಳಿದ್ರು, ಅವ ದುಡ್ಡು ಕೊಟ್ಟಿದ್ದಾನೆ ವಾಪಸ್ ಕೊಡ್ಬೇಕಂತೆ. ಅದೊಂದು ಬರ್ದು ಎಷ್ಟು ಏನೋ ಬರ್ತಿದ್ದಾನ, ಅದೆಲ್ಲ ಬಿಟ್ಬಿಟ್ಟ. ಮುಖ್ಯ ವಿಷಯ ಅದು ಒಂದೇ. ಅದು ಬಂದು ಬನ್ನಿ ದುಡ್ಡು ಕೊಟ್ಟು ವಾಪಸ್ ಕೊಡೋದಲ್ಲ, ಮತ್ತೆ ಹೇಗಿದ್ದೀರಿ ಏನೆಲ್ಲ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಯಾವ ಬರ್ತೀರಿ ಏನೆಲ್ಲ ಕತೆ ಕೇಳಿ ಅದು ಬರೆದು ಅನ್ಲೈನ್ ಮಾಡೋದು, ಇನ್ನೊಂದು ರಿಪೀಟ್ ಮಾಡ್ತಾರೆ ಪಡೆಗೆ. ಅದು ಮಾತ್ರ ಅರ್ಜೆಂಟ್ ಬೇಕಾಗಿದೆ ನನಗೆ, ಏಕದಮ್ ಆ ರೀತಿ ಬರೆಯೋದಿಲ್ಲ. ಅವಾಗ ಏನ್ ಹೇಳ್ತಾರೆ, ಎಲ್ಲದೂ ಕರೆಕ್ಟ್ ಕೇಳಿದ್ದಾರೆ. ಈಗ ಕೇಳಿದ ಇವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಇದೇನು ಬರಲಿಲ್ಲ ಅಂತ ಅವ್ರು ಕೇಳೋದಿಲ್ಲ. ಮುಖ್ಯ ತಾತ್ಪರ್ಯ ಅದು ಒಂದೇ. ಅರ್ಥ ಆಯ್ತಾ? ಪ್ರತಿಯೊಂದರಲ್ಲೂ ನಾವು ಆ ರೀತಿ ಇಲ್ಲದವರು ಮಾತಾಡಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದರಲ್ಲೂ ಇರೋದು ಹಾಗೆ. ಶಬ್ದ ಅಂದ ತಕ್ಷಣ ಇಂಟರ್ಪ್ರಿಟೇಷನ್ ಬೇಕು. ಇವತ್ತು ಕಾವ್ಯ ವಿಮರ್ಶೆ ಮಾಡ್ತಾರೆ, ಎಲ್ಲರಿಗೂ ಮಾಡಕ್ ಬರುತ್ತಾ ಅದನ್ನ? ಕಾವ್ಯದ ಶಾಸ್ತ್ರನೇ. ಸಂಗೀತ ಎಲ್ಲರೂ ವಿಮರ್ಶೆ ಮಾಡಿಬಿಟ್ಟು ಯಾರು ಕೂಡಿಸ್ಬಿಟ್ಟು, ಸಂಗೀತ ಅಲ್ಲ, ಸಂಗೀತ ಎಕ್ಸ್ಪರ್ಟ್ ಬೇಕು. ಮತ್ತೆ ಅದಕ್ಕೆ ಯಾವ ರಾಗ ಹೇಳ್ಬೇಕು, ತಾಳ ಹೇಳ್ಬೇಕು, ಸರಿ ಇದೆ. ಇವ್ರ ಪ್ರಕಾರ ಸರಿ ಇಲ್ಲ, ಅವ್ರ ಪ್ರಕಾರ ಸರಿ, ಟೆಕ್ನಿಕಲ್ ಕರೆಕ್ಟ್. ಇವ್ರಿಗೆ ಕೇಳೋದಕ್ಕಾಗ್ತಾನೆ ಬೇಡ ಅಂತ. ಇವ್ರು ಸಿನಿಮಾ ಭಾರಿ ಎಂಜಾಯ್ ಮಾಡ್ತಾರೆ. ಶಾಸ್ತ್ರ ಸಂಗೀತನೇ ಅಲ್ಲ ಅಂತ ಹೇಳ್ತಾರೆ, ಸಂಗೀತನೇ ಅಲ್ಲ. ಅವ್ನು ಒಪ್ಪೋದಿಲ್ಲ ಸಂಗೀತ ಅಂತೇಳಿ. ಇವ್ರು 100 ಜನ ತಪ್ಪಾಳೆ ಕದ ಕೂತಿರ್ತಾರೆ. ಟೆಕ್ನಿಕಲಿ ಸಂಗೀತ ಅಲ್ಲ. ಅದೇ ರೀತಿನೇ ಸಂಗೀತ ಇಲ್ಲದೆ ಇದ್ದ ಜ್ಞಾನ ಇಲ್ಲದವರು 1 ಕೋಟಿ ಜನ ಹೇಳಿದ್ರು ಕೂಡ ಅದು ಸಂಗೀತ ಆಗೋದಿಲ್ಲ. ಆದ್ರೆ ಒಬ್ಬರೇ ಅವ್ರಿಗೆ ಎಕ್ಸ್ಪರ್ಟ್ ಹೇಳಿದ್ರು ಕೂಡ ಏನಾಗುತ್ತದ ಕರೆಕ್ಟ್ ಲಕ್ಷಣ ಒಪ್ಪಕ್ಕೆ. ಆದ್ರಿಂದ ಕಾಂಪಿಟೆನ್ಸ್ ಬೇಕೇ ಬೇಕು. ತತ್ರ ಕಾಸ್ಯಂ ಮುಖ್ಯತ್ವಂಚ ಅರ್ಥ ಸಮನ್ವಯ ಸಮ್ಯಕ್ ಹೇಳ್ತಾರೆ. ಬಲಾಬಲತ್ವಾದಿನ ಪರೀಕ್ಷಿತ ಉಪಕ್ರಮಾದಿಲಿಂಗ ಸಮುದಾಯ ತನ್ನಿರ್ಣಯ ತತ್ಪರತ್ವರೂಪ ಸಂಬಂಧಾದ್ವಾ ಬ್ರಹ್ಮ ಅಲ್ಲ ವಿಷ್ಣುರೇವ ಸಮ್ಯಕ್ ಮುಖ್ಯಯಾ ವೃತ್ಯ ಕಾರ್ಸ್ನೇನ ಆಗಮೋದಿತ ತಾತ್ಪರ್ಯ ವಿಷಯೋ ವಾ ನತು ಪಾಶಪದಾದಿರೂಪ ವ್ಯಾಖ್ಯಾನೇನ ವಾ ಆಪಾತ ಪ್ರತೀತ್ಯಾ ವಾ ರುದ್ರಾದಿ ಇತ್ಯರ್ಥ. ಒಟ್ಟು ಸಮಯ ಸಮನ್ವಯಾತ್ ಶಬ್ದಕ್ಕೆ ಏನರ್ಥ? ಸಮನ್ವಯಾತ್ ಅಂದ್ರೆ ಸಮ್ಯಕ್ ಬಲಾಬಲತ್ವಾದಿನ ಪರೀಕ್ಷಿತಾತ್ ಅಂತ ಅರ್ಥ. ಸಮ್ಯಕ್ ಬಲ ಅಬಲ. ಬಲ ಅಂದ್ರೆ ಯಾವುದಕ್ಕೆ ಸ್ಟ್ರೆಂತ್ ಇದೆ, ಯಾವುದಕ್ಕೆ ಸ್ಟ್ರೆಂತ್ ಇಲ್ಲ, ಅಬಲ. ಈ ಮಾತಿ ಬೆಲೆ ಇದೆ, ಈ ಮಾತಿ ಬೆಲೆ ಇಲ್ಲ, ಇದು ಪ್ರಬಲ, ಇದು ಕಡಿಮೆ, ಇದು ದೊಡ್ಡದು, ಇದು ಚಿಕ್ಕದು, ಇದು ಸಶಕ್ತ, ಇದು ಅಶಕ್ತ ಆದಿ ಶಬ್ದದಿಂದ ಹುಡುಗರ ತಗೋಬೇಕು. ಪರೀಕ್ಷಿತ ಪರೀಕ್ಷೆ ಮಾಡಬೇಕು. ಉಪಕ್ರಮಾದಿ ಲಿಂಗ ಸಮುದಾಯಾತ್. ಉಪಕ್ರಮಾದಿ ಲಿಂಗ ಸಮುದಾಯ ಒಂದೇ ಬರಬಾರ್ದು. ಉಪಕ್ರಮ ಎಲ್ಲ ಟ್ಯಾಲಿ ಆಗಬೇಕು. ಗೊತ್ತಾಯ್ತಾ? ಎರಡನೇದು. ಆಮೇಲೆ ತತ್ತನ್ನಿರ್ಣೀತ ತತ್ಪರತ್ವ ರೂಪ ಸಂಬಂಧಾದ್ವಾ. ಆಮೇಲೆ ತಾತ್ಪರ್ಯವನ್ನು ಘಟಿಸಬೇಕು ಇಷ್ಟರ ಮೇಲೆ. ಆಗ ನನ್ನ ಏನಾಗುತ್ತದೋ ವಿಷ್ಣುರೇವ ಸಮ್ಯಕ್ ಮುಖ್ಯಯಾವೃತ್ಯ ಕಾರ್ಸ್ನೇನ ಆಗಮೋದಿತ. ಆಗ ಯಾವ ಶಾಸ್ತ್ರ ತಗೊಂಡ್ರು ಕೂಡ ಏನ್ ಬರುತ್ತೆ ಅಲ್ಲಿ ವಿಷ್ಣು ಸರ್ವೋತ್ತಮತ್ವನೇ ಬರುತ್ತೆ ಹೊರತು ಬೇರೆ ಅಲ್ಲ. ತಾತ್ಪರ್ಯ ವಿಷಯ ಆಗಮೋದಿತ ತಾತ್ಪರ್ಯ ವಿಷಯೋವ. ನಿಮಗೆ ಭಾರಿ ಇಂಟ್ರೆಸ್ಟಿಂಗ್ ಅಂದ್ರೆ 18 ಪುರಾಣ ಇದೆ. 18 ಪುರಾಣ ಸಾಮಾನ್ಯ ನಾರಾಯಣ ನಮಸ್ಕೃತ ಅಂತಲೇ ಶುರುವಾಗ. ಸಾಮಾನ್ಯ ಶುರುವಾಗ ನಾರಾಯಣ ನಮಸ್ಕೃತೇನೆ. ಮಹಾಭಾರತ ಶುರುವಾಗೋದು ನಾರಾಯಣ ಶುರುವಾಗೋದು ನಾರಾಯಣ ನಮಸ್ಕೃತ್ಯ. ಅಂದ್ರೆ ಹುಡುಗ ಏನು ನೋಡಿದ್ರೆ ಕಣ್ಮುಚ್ಕೊಂಡು ಏನ್ ಹೇಳ್ಬೋದು ನೀವೀಗ? ನಾರಾಯಣ ನಮಸ್ಕಾರ ಮಾಡ್ತಾ ಶಿವಪುರಾಣ ಬರೆದ್ರೆ ಯಾರು ಸರ್ವೋತ್ತಮ ಅಂತ ಅರ್ಥ? ನಾರಾಯಣ ಬಗ್ಗೆ ಹೊರಟಿರೋದು ಈಗ. ಮುಂದೆ ಹೆಸರು ಏನೇ ಇದ್ರು ಕೂಡ ಟೈಟಲ್ ಅದೇ. ಈ ಫಿಸಿಕ್ಸ್ ಅಂತ ಟೈಟಲ್ ಬರೆದಿದ್ದಾನೆ, ಒಳ್ಳೆ ಮ್ಯಾಥಮೆಟಿಕ್ಸ್ ಬರೆದು ಎಷ್ಟೋ ಮ್ಯಾಥಮೆಟಿಕ್ಸ್ ಬರುತ್ತೆ. ಸ್ಟಿಲ್ ಅದು ಮ್ಯಾಥಮೆಟಿಕ್ಸ್ ಅಲ್ಲ. ಏನದು? ಅದು ಫಿಸಿಕ್ಸ್ ಸಂಬಂಧಪಟ್ಟ ಮ್ಯಾಥಮೆಟಿಕ್ಸ್. ಅದು ಈ ಮ್ಯಾಥಮೆಟಿಕ್ಸ್ ಅಲ್ಲ. ನಮಗೂ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಲಿನ ಲೆಕ್ಕ ಮಾಡೋಲ್ಲ ಮ್ಯಾಥಮೆಟಿಷನ್ ಅಂತ ಕರೀತಾರ. ಹಾಲು ಬಸ್ ಲೆಕ್ಕ ಹೊರಟು ಹೋದು ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲ. ಗೊತ್ತಾಯ್ತಾ? ಅದ್ರ ಬಂದರೂ ಕೂಡ ಅದು ಮ್ಯಾಥಮೆಟಿಕ್ಸ್ ಈ ಮ್ಯಾಥಮೆಟಿಕ್ಸ್ ಅಂತ ಅಲ್ಲ. ಟೆಕ್ನಿಕಲಿ ಪ್ರೊಫೆಸರ್ ಅನ್ಸ್ಬೇಕಾದ್ರೆ ಅದಕ್ಕೊಂದು ಬೇರೆ ಪದ್ಧತಿ. ಅಂಥವ್ರು ಹೇಳಿದ್ರೆ ಕರೆಕ್ಟ್. ಉಪಕ್ರಮಾದಿ ಲಿಂಗ ಸಮುದಾಯ ತರಣಿ. ಅದು ಯಾವ 6 ಲಿಂಗಗಳಿವೆ, ಅದರಲ್ಲಿ ಒಂದಕ್ಕೂ ಏನಾಗ್ಕೊಡ್ದು ವಿರೋಧ ಬರಬಾರ್ದು. ಎಲ್ಲದಕ್ಕೂ ಹೊಂದಾಣಿಕೆ ಬರಬೇಕು. ನಮ್ಮಲ್ಲಿ ಮೀಟಿಂಗಲ್ಲಿ ಏನಾಗುತ್ತೆ, 5 ಜನ ಇದ್ದಾರೆ, 3 ಜನ 1 2 ಅಂತ ಹೇಳ್ತಾರೆ.
ಮೂರು ಜನ ಒಪ್ಕೊಂಡ್ಬಿಡ್ತಾರೆ. ಶಾಸ್ತ್ರದಲ್ಲಿ ಹಾಗಲ್ಲ, ಎಲ್ಲ ಒಪ್ಕೋಬೇಕು. ಅರ್ಥ ಆಯ್ತಾ? ಈಗ ಮೂರ ಕಡೆ ಎರಡು ಈ ಕಡೆ ಆದ್ರಿಲ್ಲ. ತಾವು ಹೆಚ್ಚೇಳಿದ ಶಾಸ್ತ್ರ ಅಲ್ಲ, ಎಲ್ಲದೂ ಟ್ಯಾಲಿ ಆಗಬೇಕು. ಒಂದು ವೇದಾಕ್ಷರಾಣಿ ಯಾವುದು, ಅಕ್ಷರ ಕೂಡ ಕರೆಕ್ಟ್ ಇತ್ತು. ಅರ್ಥ ಆಯ್ತಾ? ಈಗ ಇವತ್ತು ಗೋಲ್ಡ್ ಅಂತ ಹೇಳಿದ್ರೆ 30% ಗೋಲ್ಡ್ ಇದ್ರೆ ಗೋಲ್ಡ್ ಅಂತ ಕರೆಯೋದಿಲ್ಲ. ಏನಂತಾರೆ ಅದನ್ನ? 100% ಆಭರಣ ಕೆಟ್ಟಿರ್ಬೇಕು. ಅರ್ಥ ಆಯ್ತಾ? ಈಗ ಶಾಸ್ತ್ರ ಅಂದ್ರೆ ಆ ರೀತಿ ಯೋಚನೆ ಮಾಡಬೇಕೆ ಹೊರತು ಯಾವುದೋ ಒಂದು ಬಗ್ಗೆ ಸ್ಟೀಲ್ ಪಾತ್ರೆ ವ್ಯವಹಾರ ಮಾಡಬಾರ್ದು. ಚಿನ್ನದ ವ್ಯವಹಾರನ ಸ್ಟೀಲ್ ಪಾತ್ರೆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋಗ್ಬಾರ್ದು. ಶಾಸ್ತ್ರ ವಿಚಾರಣೆ ಯಾವಾಗ ಏನ್ ಮಾಡಬೇಕು, ಆ ಸುಮ್ಮನೆ ತಗೊಂಡು ಟೆಸ್ಟ್ ಮಾಡಿ ಶುರು ಮಾಡ್ತಾರೆ ಬಂಗಾರ ಕೊಟ್ಟ ತಕ್ಷಣ. ಹಾಗೆಲ್ಲ ಟೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಎಷ್ಟು ಬೇಕಾದ್ರೂ ಟೆಸ್ಟ್ ಮಾಡಿ, ಇವಾಗ 10 ವರ್ಷ ಬೇಕಾದ್ರೂ ಬಿಟ್ಟು ಬನ್ನಿ, ನಿಮ್ಮ ಮೊಮ್ಮಕ್ಕಳು ಬಂದ್ರು ನನ್ಗೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವು ಸೀರಿಯಲ್ ಕೂತ್ಕೊಂಡು ಹೋಗ್ಬಿಡ್ತಾರೆ, ಬಂದು ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಅಲ್ಲಿ ಟೆಸ್ಟ್ ಮಾಡ್ತಾ ಇದೇನು ಟೆಸ್ಟ್ ಮಾಡೋದು? ಅವನಿಗೆ ಇರೋ 10 ರೂಪಾಯಿ ಟೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಟೆಸ್ಟಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಕೊನೆಗೆ ಎಷ್ಟು ಅಷ್ಟೇ ನೋ ಅಂದ್ರೆ ಬೆಲೆ ಮತ್ತೆ ಲಾಸ್ ಆದ್ರೂ ಅದ್ರ ಅರ್ಥ ಇಲ್ಲ. ಕೆಲವೊಂದು ಮಿನಿಮಮ್ ಹಾಕ್ತೆ ಮಾಡೋಕ್ಕೆ ಬರೋದಿಲ್ಲ, ಅದರಿಂದ ಅದ್ರ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ. ಸೊ ಕಥೆ ಕಾದ್ರೆ ಭಾರಿ ಟೆಸ್ಟ್ ಮಾಡಬೇಕಾಗಿಲ್ಲ. ಶಾಸ್ತ್ರನ ಏನ್ ಮಾಡಬೇಕು? ಟೆಸ್ಟ್ ಮಾಡಲೇಬೇಕು. ಅದಕ್ಕೇನು ಯಾವುದೋ ಅಂಗಡಿಗೆ ಹೋದ ಕಾಲಕ್ಕೆ ಅವ್ರ ಕುಲಗೋಸ್ಕರ ಬೇಕಾಗಿಲ್ಲ. ಅವ್ನು ಯಾರೋ ಅವನಪ್ಪ ಯಾರೋ ಮೊಮ್ಮಗ ಯಾರೋ ಅವೆಲ್ಲ ಬೇಕಿಲ್ಲ. ಆದ್ರೆ ಅದೇ ಪಾಠ ಪ್ರಯೋಗ ಶುರುವಾಯ್ತಾಗ, ಎಲಿಜಿಬಿಲಿಟಿ ಶುರುವಾಯ್ತು. ಏನಿದು ಯಾಕಿದೆ? ಇಲ್ಲ, ಸಾಧ್ಯ ಇಲ್ಲ ಹೇಳೋದಕ್ಕೆ. ಸತ್ಯಕಾಮ ಬಂದ ಕಡೆ ಯಾರು ನೀನು ಅಂತ ಕೇಳಿದ್ರು. ಎಲ್ಲದಕ್ಕೂ ಕೇಳಬೇಕಾದ ಕಾರಣ ಇಲ್ಲ. ಟಿಕೆಟ್ ದುಡ್ಡು ಕೊಟ್ಟರೆ ಟಿಕೆಟ್ ಕೊಟ್ಬಿಡ್ತಾನೆ ಅಷ್ಟೇ. ಅದು ಪಾಸ್ ತೋರಿಸ್ಬೇಕಾದ್ರೆ ಅದರಲ್ಲಿ ಪಾಸ್ ಕೊಡೋದಿಲ್ಲ. ಪಾಸ್ ತಗೊಳಕ್ಕೆ ಏನ್ ಬೇಕು ಅವನಿಗೆ? ಎಲಿಜಿಬಿಲಿಟಿ. ಸ್ಟೂಡೆಂಟಾ ಇದಾ ಏನಪ್ಪ ನೀನು ಅಂತ ಕೇಳ್ತಾನೆ. ಅದರಲ್ಲೂ ಪಾಸಲ್ಲೂ ಮತ್ತೆ ಪರ್ಸೆಂಟೇಜ್ ಇದೆ. 100% ಫ್ರೀ ಕೊಡ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗಿದೆ. ಡಿಪಾರ್ಟ್ಮೆಂಟೇ ಆಗಿರ್ಬೇಕು. 30%, 70% ಬೇರೆ. 100% ಫ್ರೀ ಪಾಸ್ ಸಿಗ್ಬೇಕಾದ್ರೆ ಏನಾಗಿರ್ಬೇಕು? ಅವನು ವೆರಿ ಕ್ಲೋಸ್ ರಿಲೇಟೆಡ್ ಟು ಡಿಪಾರ್ಟ್ಮೆಂಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಅಲ್ಲಿ ಡೀಟೇಲ್ಸ್ ಕೇಳ್ತಾರೆ. ಟಿಕೆಟ್ ಕೇಳಬೇಕಾದ್ರೆ ಸುಮ್ಮನೆ ಕೊಡ್ತೀಯ, ಇದು ಕೂಡ ಯಾಕೆ ಕೇಳ್ತೀಯ ಅಂತ ಕೇಳಿದ್ರೆ ಟಿಕೆಟ್ ನಲ್ಲಿ ಏನ್ ಕೊಡ್ಬೇಕಾಗಿಲ್ಲ. ಅವನು ಕನ್ಸೆಷನ್ ಕಾನ್ಸೆಪ್ಟೇ ಇಲ್ಲ, ಅದು ಕೊಡೋದಿಲ್ಲ. ಈ ಕನ್ಸೆಷನ್ ಕಾನ್ಸೆಪ್ಟ್ ಬಂದಷ್ಟು ಏನಾಯ್ತು ಈಗ ಕೇಳಬೇಕಾಗಿ. ಇನ್ನು ಕೆಲವು ಸಿಟಿಜನ್ನೇ ಆಗಿರ್ಬೇಕು, ಯಾವ ಇನ್ನು ಕೇಳ್ತಾರೆ. ಐಡೆಂಟಿ ಕಾರ್ಡ್ ಕೇಳ್ತಾರೆ. ಎಲ್ಲದಕ್ಕೆ ಐಡೆಂಟಿ ಕಾರ್ಡ್ ಕೇಳೋದಿಲ್ಲ. ಯಾವುದ್ರ ರಿಸ್ಕ್ ಇದೆ ಅದರಲ್ಲಿ ಕೇಳ್ತಾರೆ. ಆದ್ದರಿಂದ ಇದು ಉಪಕರವಾದ ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳು ಅಂತ ಏನಿವೆ ಅವನ್ನು ಅಪ್ಲೈ ಮಾಡಬೇಕು. ಮತ್ತು ಬಲಾಬಲ ಪರೀಕ್ಷೆ ಮಾಡಬೇಕು. ಮತ್ತು ತಾತ್ಪರ್ಯ ಏನು ಅಂತ ಕಂಡುಹಿಡಿಬೇಕು. ಆ ರೀತಿ ಮಾಡಿದಾಗ ನೀವಾಗಿದೆ ವಾಕ್ಯ ತಗೊಂಡು ಬನ್ನಿ. ವಿಷ್ಣುರೇವ ವಿಜಿಜ್ಞಾಸ್ಯ, ವಿಷ್ಣುರೇವ ಸಮ್ಯಕ್ ಮುಖ್ಯ ವೃತ್ಯ ಕಾಸ್ನೇನ ಆಗಮೋದಿತ ತಾತ್ಪರ್ಯ ವಿಷಯೋವಾ. ಆಗಮದಲ್ಲಿ ಹಾಗೆ ಬಂದಿದೆ. ರುದ್ರದೇವರ ಕಥೆ, ಭಸ್ಮಾಸುರನ ಕಥೆ ಹೇಳ್ತಾ ಇದ್ದಾರೆ. ತಪಸ್ ಮಾಡ್ದ, ಹೊರ ಕೊಟ್ಟ, ಅಷ್ಟೇ ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಕಥೆ ಪೂರ್ತಿ ಕೇಳಲಿಲ್ಲ. ಅಗ್ರಾಸುರ ಹೋದ, 7 ದಿವಸ ತಪಸ್ ಮಾಡದ ಕೇದಾರದಲ್ಲಿ. ಪ್ರತ್ಯಕ್ಷ ರುದ್ರದೇವರು ಹೊರ ಕೊಟ್ಟು ನಿಲ್ಲಿಸ್ಬಿಟ್ಟ ಕಥೆನ. ನೀವು ಭಾಗವತ ಹೇಳ್ತಿರೋದು, ರುದ್ರದೇವರ ಕಥೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಮುಂದವರು ತನ್ನ ಕೈಯಲ್ಲಿ ಬಂದ ಬಿಟ್ಟು ಬಂದು ಕಾಪಾಡ್ದ. ಯಾರ ಕಥೆ ಆಯ್ತದ ಈಗ? ತಾತ್ಪರ್ಯದ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ರುದ್ರ ದೊಡ್ಡ ವರ ಕೊಟ್ಟರು. ಆದ್ರಿಂದ ದೊಡ್ಡ ದೇವರು ಅಷ್ಟೇ. ಮುಂದೆ ಓದಲೇ ಇಲ್ಲ ಅವರು. ಅವರಿಗೆ ಪ್ರಾಬ್ಲಮ್ ಆಯ್ತು ಇಮಿಡಿಯೇಟ್ ಆಗಿ. ಅರ್ಧಂಬರ್ಧ ಓದಿದ್ದಕ್ಕೆ ಏನಾಯ್ತು ಅವನಿಗೀಗ? ತಾತ್ಪರ್ಯ ಗೊತ್ತಾಗ್ಲಿಲ್ಲ. ಅದು ಫಸ್ಟ್ ಪೂರ್ತಿ ಓದಬೇಕು. ನಮ್ಮ ಜನ ರಾಮಾಯಣ ಮಹಾಭಾರತ ಬೈತಾರಲ್ಲ, ಪೂರ್ತಿ ಓದಿಲ್ಲ, ಏನೋ ಓದ್ತೇ ಬೈತಾರೆ. ಏನೇನೋ ಎಲ್ಲ ಟಿವಿನೂ ಎಲ್ಲ ನೋಡ್ಕೊಂಡಿರ್ತಾರೆ. ಯಾರು ಹರಿಕತೆ ಕೇಳಿರ್ತಾರೆ, ಅದನ್ನೇ ಪ್ರಶ್ನೆ ಮಾಡಿ ಶುರು ಮಾಡುತ್ತಾರೆ. ತಪ್ಪು. ಏನ್ ಮಾಡ್ಬೇಕು? ಯಾವಾಗಲೂ ಫಸ್ಟ್ ಹೇಳಿ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೇಳ್ಬೇಕು. ಗೊತ್ತಿಲ್ಲ ಅಂತ ಹೇಳ್ಬೇಕು. ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ಬಾಯಿ ಬಂದ ಬೇಕಾದ್ರೆ ಓಡಾಡ್ತಿರ್ತಾರೆ. ಅದನ್ನ ಇವ್ರು ನಂಬ್ತಿರ್ತಾರೆ ಉಳಿದವರು. ಅವನು ಹೇಳೋದಕ್ಕೆ ಏನು ಅಧಿಕಾರ ಇದೆ ಅವನಿಗೆ? ಅವನ ಮಾತಿಗೆ ಏನ್ ಬೆಲೆ ಇದೆ ಅಂತ ಬಿಡಬೇಕಲ್ಲ, ಬಿಡೋದಿಲ್ಲ. ನತು ಪಾಶುಪದಾದಿ ರೂಪ ವ್ಯಾಖ್ಯಾನೇನವ ಆಪಾತ ಪ್ರತೀತ್ಯಾವ ರುದ್ರಾದಿರಿತ್ಯರ್ಥ. ಆದ್ರಿಂದ ಪಾಶುಪತಾದಿಯಾಗಿ ಯಾತಕ್ಕೆ ತಗೊಳ್ಬಾರ್ದು ಅಂದ್ರೆ ಅದೇನಾದ್ರು ರೂಲ್ ಅವರು ಡಿಸ್ಕಷನ್ ಏನಲ್ಲ, ಅದು ರಿಸರ್ವೇ ಆಗೋದಿಲ್ಲ, ಬಿಟ್ಬಿಡೋದು ಆ ಕಡೆಗೆ. ಮತ್ತೆ ಹೊರಗಿನ ಅರ್ಥ ಇದೆ. ಪಾಶುಪತಾದಿಗಳಲ್ಲಿ ಹೊರಗಿನ ಅರ್ಥ ಒಳಗಿನ ಅರ್ಥ ಇಲ್ಲ. ಟು ಬಿ ಕಂಡೆಮ್ ಟೋಟಲಿ. ಅದು ವೇದಗಳು ಆಗಲ್ಲ. ಆಪಾತ ಅರ್ಥನೋ ಒಳಗಿನ ಅರ್ಥನೋ. ಏಕೋ ರುದ್ರೋ ನ ದ್ವಿತೀಯ ಆಯತಷ್ಟೇ. ವಾಕ್ಯನಲ್ಲ ಅಂತ ಕರೆಕ್ಟ್ ಆಗಿದೆ, ತಪ್ಪಲ್ಲ. ರುದ್ರ ಅಂತ ನೀವು ಶಿವ ಅಂತ ಅದೇ ತಪ್ಪಾಗಿದೆ. ರುದ್ರೋ ಬಹುಶರಾಭ ಬಿಟ್ಟು ರುದ್ರ ಅಂತ ಹೆಸರಿದೆಯಲ್ಲ, ಸರಿಯಾಗಿದೆಯಲ್ಲ. ಏನು ವಿನೋದ ಏನು ಬಂದಿದೆ ಅದಕ್ಕೀಗ? ನಾರಾಯಣಿಗೆ ಹಾಗೆ ಮಾಡ್ತು, ನಾರಾಯಣ ಅಂತ ಹೆಸರು ರುದ್ರದೇವರಿಗಿಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ಅವ್ರ ಅರ್ಥ ಮಾಡಕ್ಕೆ ಬರೋದಿಲ್ಲ. ಸರಿತಾ? ಈ ರೀತಿ ಮಾಡ್ಕೊಂಡಾಗ ಕನ್ಫ್ಯೂಷನ್ ಬರೋದೇ ಇಲ್ಲ. ಇವ್ರು ಯಾರು ಅದನ್ನೆಲ್ಲ ಓದ್ದೇನೆ ಸುಮ್ಮನೆ ಅರ್ಥ ಬರೀತಾರೆ, ಅದಕ್ಕೇನಾಗತ್ತೆ? ಅದು ತಪ್ಪಾಗುತ್ತೆ. ಸೊ ವೇದ ಬಗ್ಗೆ ಫೈನಾನ್ಸ್ ಎಲ್ಲ ಅರ್ಥ ಬರೋದು. ಇಂದ್ರಾವತಿ ವೇದಿಕ್ ಗಾಡ್. ಇಂದ್ರನ ಬಗ್ಗೆ ತುಂಬಾ ಸೂಕ್ತ. ಇಂದ್ರನೇ ವೇದ ದೇವರು. ಆ ವಿಷ್ಣು ಅವರು ಪುರಾಣಿಕ್ ಗಾಡ್ ಅಂತ ಕರೀತಾರೆ. ಯಾಕೆಂದ್ರೆ ಅವರಿಗೆ ಅರ್ಥ ಮಾಡ್ಕೊಂಡು ಬರಲೇ ಇಲ್ಲ. ಸರ್ವ ಶಬ್ದ ವಾಚ್ಯತ್ವಗಳು ಗೊತ್ತಿಲ್ಲ ಅವರಿಗೆ.
ಆದ್ರಿಂದ ಏನ್ ತಿಳ್ಕೊಂಡ್ಬಿಟ್ರು, ಅಗ್ನಿ ಶುರುವಾಯ್ತಿದ್ರು ಏನೋ ಬಂದು. ಸೊ ಬಹುದೇವತಾವಾದ ತಂದುಬಿಟ್ರು ಅಂತ ಹೇಳಿ. ಅದನ್ನೇನ್ ಮಾಡ್ಬಿಡುದು ನೋಡಿದ್ರೆ, ಬಹುದೇವತಾವಾದ ಸರಿಯಲ್ಲ, ಏಕದೇವತಾವಾದ ಸರಿ. ನಾವೆಲ್ಲ ಏಕದೇವತಾವಾದ ಹೇಳ್ತೇವೆ. ಸೊ ಇದು ವೈದಿಕರೆಲ್ಲ ಕೂಡ ಬಹುದೇವತಾವಾದಿಗಳಾದ್ರಿಂದ ಅದು ಹೊಂದಾಣಿಕೆನೇ ಇಲ್ಲ ಅಂತ ಕಲ್ಯಾಣ ಮಾಡ್ಬಿಟ್ಟು. ಹೊಂದಾಣಿಕೆ ಅದಕ್ಕೆ ಅರ್ಥ ಸಮನ್ವಯ ಮಾಡಿಕೊಂಡ್ರೆ ಬರ್ತಿತ್ತು, ಅದು ಸಮನ್ವಯ ಮಾಡಿಕೊಳ್ಳೇ ಇಲ್ಲ. ಅಯಂ ಭಾವ ಒಟ್ಟು ತಾತ್ಪರ್ಯವನ್ನು ಹೇಳ್ತಾರೆ. ಮತ್ತೆ ಉಪಕ್ರಾಮಾದೀನಾಮೇವ ಪ್ರಬಂಧ ತಾತ್ಪರ್ಯ ವಿಷಯಾರ್ಥ ಪ್ರಮಾಪಕತ್ವ ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಆಪಾತ ಪ್ರತೀತ್ಯೋ ಚ ಅನೇವಂ ರೂಪತ್ವ ಪಾಶುಪದಾದೇಶ್ಚ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವ ತದುಕ್ತ ಪ್ರಕಾರೇಣ ವಾ ಆಪಾತ ಪ್ರತೀತ್ಯಾ ವಾ ರುದ್ರಾದಿ ಆಗಮಾರ್ಥೋ ಗ್ರಾಹ್ಯ ಇತ್ಯವಾದೇನ ಪ್ರಾಪ್ತ ಮುಖ್ಯವೃತ್ತ್ಯ ಕಾಸ್ನೇನ ಉಪಕ್ರಮಾದಿಭಿಃ ಆಗಮೋದಿತೋ ವಿಷ್ಣುರೇವೇತಿ. ಉಪಕ್ರಮಾದಯಸ್ತು ವಿಷ್ಣುಮೇವ ಆಗಮ ತಾತ್ಪರ್ಯಾರ್ಥಂ ನ ಪ್ರಮಾಪಯಂತಿ ತೇತದಗ್ರೇ ವ್ಯಕ್ತಂ ಪಂಚರತ್ರಾದಿ ಸ್ಮೃತಯೋ ವೇದಸ್ಯ ಉಪಕ್ರಮಾದಿ ಅನುಸಾರಿಣ್ಯ ಏವೇತಿ. ಅಯಂ ಭಾವ. ಅಯಂ ಭಾವ ಅಂದ್ರೇನು? ಇಷ್ಟಂತ ಹೇಳಿದ್ರೆ ಒಟ್ಟು ತಾತ್ಪರ್ಯ ಇಷ್ಟು. ಸಮರಿ ಆಫ್ ದಿ ಹೋಲ್ ಸೂತ್ರ ಏನದು ಅಂದ್ರೆ ಸರಿಯಾಗಿ ಓದ್ಕೋಬೇಕು. ಇದಕ್ಕೆಲ್ಲ ಸಂಸ್ಕೃತ ಬಂದಾಗ ಸ್ವಾರಸ್ಯ ಅರ್ಥ ಆಗುತ್ತೆ, ಇಲ್ಲದ್ರೆ ಸ್ವಾರಸ್ಯ ನೋಡಿ ಗೊತ್ತಾಗದೆ. ಹೇಳಿದ ಯಾವ್ದೋ ಕೊಟ್ಬಿಟ್ರೆ ಕಣ್ಣು ಮುಚ್ಕೊಂಡು ಕುಡಿದು ಬಿಟ್ರೆ ರುಚಿ ಗೊತ್ತು, ಕೇಳಿದ್ರೆ ಗಂಟ್ಲಲ್ಲಿ ಹಾಕೊಂಡು ನುಗ್ಗಿಬಿಟ್ರೆ ರುಚಿ ಗೊತ್ತಾಗಲ್ಲ. ಏನ್ ಮಾಡ್ಬೇಕಂದ್ರ ನಾಲಿಗೆ ಗ್ರಹಣ ಇದ್ದ ಮಾತ್ರ ರೋಗಿ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾಲಿ ಸರಿ ಇಲ್ಲ ಅಂತ ಗೊತ್ತೇ ಆಗುತ್ತೆ. ಕೆಲವು ಪದಾರ್ಥ ಅಂತ ತಿಳ್ಕೊಬೇಕಾದ್ರೆ ಎಲ್ಲ ಗೊತ್ತಿರಬೇಕು. ಉಪಕ್ರಮಾದೀನಾಮೇವ ಪ್ರಬಂಧ ತಾತ್ಪರ್ಯ ವಿಷಯಾರ್ಥ ಪ್ರಮಾಪಕತ್ವ. ಫಸ್ಟ್ ಯಾವುದೇ ಪ್ರಬಂಧ ಅಂದ್ರೆ ಗ್ರಂಥ, ಅದರ ತಾತ್ಪರ್ಯ ಗೊತ್ತಾಗಬೇಕಾದ್ರೆ ಉಪಕ್ರಮಾದಿಗಳ ಹೆಲ್ಪ್ ತಗೊಂಡ್ ಮಾಡ್ಬೇಕೇ ಹೊರತು ಸುಮ್ಮನೆ ಮಾಡೋಗಿಲ್ಲ. ಹೋಗಿ ಜಡ್ಜ್ಮೆಂಟ್ ಕೊಡೋದು ಕೇಳಿ, ಏನ್ ಜಡ್ಜ್ಮೆಂಟ್ ಕೊಡ್ಬೇಕು ಕೇಳ್ತಾರೆ. ಬಟ್ ವಾಟ್ ಈಸ್ ದಿ ಕೇಸ್ ಫಸ್ಟ್ ಅವರು ಕೇಸ್ ಹೇಳ್ಬೇಕು, ಆಮೇಲೆ ಕ್ಲೇಮ್ ಏನು, ಆಮೇಲೆ ನೆಕ್ಸ್ಟ್ ಏನು ಕ್ಲೇಮ್, ಅದಕ್ಕೆ ಬೇಸಿಸ್ ಏನು, ಅದೆಲ್ಲ ಕೇಳ್ಕೊಂಡು ಆಮೇಲೆ ಕೇಳಕ್ಕೆ ಜಡ್ಜ್ಮೆಂಟ್ ಕೊಡ್ತೇವೆ. ಇದೇ ಜಡ್ಜ್ಮೆಂಟ್ ಕೊಡ್ರಿ ಅಂತ ಕೇಳ್ಬಿಟ್ರೆ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತೆ ಸಿಕ್ಕಾಪಟ್ಟೆ ರೆಪ್ಯುಟೇಷನ್ ನಿಮಗಿದೆ, ಜಡ್ಜ್ಮೆಂಟ್ ಕೊಡ್ಬೇಕು. ಅವೆಲ್ಲ ಕೇಳಿದ್ರೆ ಇದೇ ಬಹಳ ದೊಡ್ಡ ವಿಷಯ, ಏನು ಕೇಳಿದ್ರೆ ಕೊಡ್ಬೇಕು. ಕೇಳ್ತಾ ಇರ್ತಾರ ಜಡ್ಜ್ ಅಂತ ಕರೆಯೋದಿಲ್ಲ. ಎಂತ ದೊಡ್ಡ ಜಡ್ರಿ, ಏನು ನೋಡ್ಲಿಲ್ಲ ಕೇಳಲಿಲ್ಲ ಕರೆಕ್ಟ್ ಅಂತ ಹೇಳಬಿಟ್ಟ, ಏನಂತಾರೆ ಅದಕ್ಕೆ ಮೋಸ ಅಂತ ಕರಿ ತಿಳಿತಾ. ಜಡ್ಜ್ಮೆಂಟ್ ಕೊಡಬೇಕು, ಸುಮ್ಮನೆ ಕೊಡೋದಿಲ್ಲ ಅವ್ನು ಪಾಪ. ಎಲ್ಲ ಸಬ್ಬರಿ ಕೊಡ್ತಾ ಹೋಗ್ತಾನೆ ಬಂದು. ಕೆಲವು ಸರ್ತಿ ಜಡ್ಜ್ಮೆಂಟ್ ವಾಕ್ಯ ಒಂದು ಸೆಂಟೆನ್ಸ್ ಇರ್ತದೆ, ಅದು ಬರೆದು ಪ್ರಿಯಾಂಬಲ್ ಎಷ್ಟು ಕೊಟ್ಟಿರ್ತಾರೆ ಅದಕ್ಕೆ 106 ಪುಟ ಪ್ರಿಯಾಂಬಲ್ ಇರುತ್ತೆ, 106 ಪುಟಗಳು. ಅದು ಓದಲಿಕ್ಕೆ ಒಂದು ಕಮಿಟಿ ಮಾಡ್ಬೇಕು ಅಷ್ಟಿರುತ್ತೆ. ಜಡ್ಜ್ಮೆಂಟ್ ಇಷ್ಟೇ, ಉಳಿದವ್ರಿಗೆ ಬೇಕಾದ ಅದೆಲ್ಲ ಅಲ್ಲ, ಏನ್ ಬೇಕು ಅವ್ರಿಗೆ ಜಡ್ಜ್ಮೆಂಟ್. ಸಾರೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಬೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಜಡ್ಜ್ಮೆಂಟ್ ಅದ್ರ ಬಗ್ಗೆ ಉಳಿದರೆ ಏನೋ ಅಂದ್ಬಿಟ್ರೆ ಎಂದಾಗಲೇಬೇಕು. ಅದು ಬಿಟ್ಬಿಟ್ರೆ ಏನಾಗುತ್ತೆ ಅವರಿಗೆ ತಪ್ಪಾಗುತ್ತೆ. ಜಡ್ಜ್ಮೆಂಟ್ ನಲ್ಲಿ ಜಡ್ಜ್ಮೆಂಟ್ ಕಾರ ತೆಗೆದುಬಿಟ್ಟು ಉಳಿದು ಓದ್ತಾ ಕೂತ್ಕೊಂಡ್ರೆ ಎಷ್ಟು ಸಾಲ ಸಾಲ್ವಾಗುತ್ತೆ, ಗೊತ್ತಾಯ್ತಾ? ಆ ಲೈನ್ ವೆರಿ ಇಂಪಾರ್ಟೆಂಟ್. ಬ್ರಹ್ಮಸೂತ್ರಗಳೆಲ್ಲ ಏನಿದು ಹೈಯೆಸ್ಟ್ ಜಡ್ಜ್ಮೆಂಟ್ ಆದ್ರಿಂದ ಯಾರು ಪ್ರಶ್ನೆ ಮಾಡ. ಜಡ್ಜ್ಮೆಂಟ್ ಕೂಡ ಎಲ್ರಿಗೂ ಅರ್ಥ ಆಗಲ್ಲ, ಮತ್ತೆ ಯಾರಿಗೆ ಅರ್ಥ ಆಗೋದು ಜಡ್ಜ್ಮೆಂಟ್? ಹುಡುಗರು ಜಡ್ಜ್ಮೆಂಟ್ ಅಂತ ಇದು ಅಷ್ಟೇ. ಯಾಕೆ ಲಾಯರ್ ಬರ್ತಾರೆ, ಈ ಗೌರ್ಮೆಂಟ್ ಹೇಳ್ತಾ ಇದೆ ಜಡ್ಜ್ಮೆಂಟ್ ಕೊಟ್ಟರೆ ಅವ್ರು ಹೇಳ್ತಾರೆ ಲಾಯರ್ ಡಿಪಾರ್ಟ್, ಅದು ಲಾ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅವರು ತೀರ್ಮಾನ ಮಾಡ್ಬೇಕಲ್ಲ ಅದು ತಾತ್ಪರ್ಯ ಏನು ಅಂತ ಹೇಳಿ. ಇವ್ರು ಸುಮ್ಮನೆ ಕೂಗಾಡಾಗಿಲ್ಲ, ಯಾಕೆಂದ್ರೆ ಆ ಟೆಕ್ನಿಕಲ್ ಟರ್ಮ್ಸಲ್ಲಿ ಬರೆದಿರ್ತಾನೆ, ಟೆಕ್ನಿಕಲ್ ನೀವು ಗೊತ್ತಿರೋದಿಲ್ಲ, ಅವ್ರು ಅರ್ಥ ಮಾಡಕ್ ಹೋಗ್ಬಾರ್ದು. ಸೊ ಜಡ್ಜ್ಮೆಂಟ್ ಓದೋಕ್ಕೂ ತಿಳುವಳಿಕೆ ಬೇಕು. ಆದ್ರಿಂದ ಇನ್ನ ಆರ್ಗ್ಯುಮೆಂಟ್ ಮಾಡಕ್ ಬಿಟ್ಬಿಡಿ, ಜಡ್ಜ್ಮೆಂಟ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ತಿಳುವಳಿಕೆ ಬೇಕು ಅಂದ್ರೆ ಆಲೋಡ್ಯ ಸರ್ವಶಾಸ್ತ್ರ ಸಂಸ್ಕೃತ ಬರ್ಬೇಕಲ್ಲ. ಆಲೋಡ್ಯ ಸರ್ವ ಏನು ಗೊತ್ತಾಗಲ್ಲ, ಸಂಸ್ಕೃತ ಬಂದ್ರೆ ಹೇಗೆ ಗೊತ್ತಾಗುತ್ತ, ಹಾಗೆ ಏನೂ ಗೊತ್ತಿಲ್ಲ ಏನು ಓದಕ್ಕೂ ಸಾಧ್ಯನೇ. ಮುಂದೆ ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಅಪಾತ ಪ್ರತೀತ್ಯೋಶ್ಚ ಅನೇವಂ ರೂಪತ್ವಾತ್. ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಆಪಾತ ಪ್ರತೀತ್ಯೋಶ್ಚ ಅನೇವಂ ರೂಪತ್ವಾ. ವ್ಯಾಖ್ಯೇಯ ವ್ಯಾಖ್ಯಾನ, ವ್ಯಾಖ್ಯೇಯ ಅಂದ್ರೇನು? ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತೇವಲ್ಲ ಅದು ವ್ಯಾಖ್ಯೇಯ. ವ್ಯಾಖ್ಯಾನ ಅಂದ್ರೇನು? ವ್ಯಾಖ್ಯೇಯದ ಅರ್ಥ. ವ್ಯಾಖ್ಯೇಯದ ಅರ್ಥ ವ್ಯಾಖ್ಯಾನ. ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತೇವೆ ಅದೇನದು ವ್ಯಾಖ್ಯೇಯ. ಎಲ್ಲ ಸರಿ ಗೊತ್ತಿರ್ಬೇಕು. ಅದಕ್ಕೆ ವ್ಯಾಖ್ಯೇಯ. ಉಪಕ್ರಮ ವ್ಯಾಖ್ಯೇಯ ಯಾವುದೀಗ ಪಾಶುಪತ ಆಗ ಮಾಡೋ ವ್ಯಾಖ್ಯೇಯ ಯಾವುದು? ಪಾಶುಪತ. ನಮಗೆ ವೇದಾದಿಗಳು ಅಂತಾರೆ ಯಾವುದು ವ್ಯಾಖ್ಯೇಯ? ವೇದಾದಿ ಆಗಮ, ಇದು ವ್ಯಾಖ್ಯೇಯ. ವ್ಯಾಖ್ಯಾನಗಳು ಯಾವುದು?
ಇತಿಹಾಸ ಪುರಾಣ ವ್ಯಾಖ್ಯಾನ ನಾವೆಲ್ಲ ಬರೋದ್ರೆ ವ್ಯಾಖ್ಯಾನ ಆಗೋದು ಇಂಟರ್ಪ್ರಿಟೇಷನ್ ಅಕ್ಸೆಪ್ಟೆಡ್ ಇಂಟರ್ಪ್ರಿಟೇಷನ್ ಆಗಬೇಕು. ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಮೊದಲನೇದಾಗಿ ವ್ಯಾಖ್ಯೇಯಕ್ಕೆ ಉಪಕ್ರಮಾದಿ ಅನುಸಾರವಾದಂಥ ಅರ್ಥ ಬರೀಬೇಕು. ಎರಡನೇದಾಗಿ ಆಪಾತ ಪ್ರತೀತಿ ಎಂಬುದು ಇರಬಾರದು. ಆಪಾತ ಪ್ರತೀತಿ ಮೇಲೆ ಮಾತಾಡಬಾರದು. ಸರಿಯಾಗಿ ಉಪಕ್ರಮಾದಿಯನ್ನು ಇಟ್ಕೊಂಡು ಮಾತಾಡಬೇಕು. ಅವೆರಡಕ್ಕೂ ಕೂಡ ಏನಿಲ್ಲ, ಪಾಶುಪತಾದಿಗಳಿಗೆ ಫಸ್ಟ್ ವ್ಯಾಖ್ಯಾಯತ್ವನೇ ಇಲ್ಲ. ಇನ್ನು ಭಾಗವತಾದಿಗಳಿಗೆ ವ್ಯಾಖ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ. ಎರಡು ಭಾಗ ಇದೆ. ಪಾಶುಪತಾಗಮ ಎಂಬುದು ಟೋಟಲಿ ಇನ್ವ್ಯಾಲಿಡ್. ಭಾಗವತ ನೀವು ಹೇಳೋ ಅರ್ಥ ಇನ್ವ್ಯಾಲಿಡ್. ಭಾಗವತ ವ್ಯಾಲಿಡ್, ನೀವು ಹೇಳೋ ಅರ್ಥ ಇನ್ವ್ಯಾಲಿಡ್. ಪಾಶುಪತಾದಿಗಳು ಟೋಟಲಿ ಇನ್ವ್ಯಾಲಿಡ್. ಎರಡು ವ್ಯತ್ಯಾಸವೇ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಪಾಶುಪದಾದೇಶ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವಾತ್. ಪಾಶುಪತಾದಿ ಆಗಮಗಳೆಲ್ಲ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವ. ವೇದಾದಿಗೆ ಅರ್ಥ ಹೇಳ್ತೀವಿ ಅಂತೇನು ಪಾಶುಪತಾದಿಗಳು ಹೇಳೋದಕ್ಕೆ ಹೊರಟ್ರೆ ಅದೆಲ್ಲ ಕೂಡ ಏನದು ಉಪಕ್ರಮಾದಿಗಳ ಅನುಗುಣವಾದ ಅರ್ಥ ಅಲ್ಲ. ಆದ್ದರಿಂದ ಗ್ರಾಹ್ಯ ಅಲ್ಲ. ತದುಕ್ತ ಪ್ರಕಾರೇಣವ ಆಪಾತ ಪ್ರತೀತ್ಯಾವ. ಆದ್ರಿಂದ ಅಲ್ಲಿ ಬಂದಿರೋ ಬೇಸಿಸ್ ಮೇಲಾಗಲಿ ಅಪರೆಂಟ್ ಮೀನಿಂಗ್ ಇಂದಾಗಲಿ ರುದ್ರಾದಿ ಆಗಮಾರ್ಥೋ ಗ್ರಾಹ್ಯ ಇತಿ ಅವಾದೇನ. ರುದ್ರಾದಿಗಳು ಆಗಮಾರ್ಥ ಅಂತ ತಿಳ್ಕೊಳ್ಳೋದಕ್ಕೆ ಏನು ಸಾಧ್ಯ ಇಲ್ಲ. ಪ್ರಾಪ್ತ ಮುಖ್ಯ ವೃತ್ಯ ಕಾಸ್ನೇನ ಉಪಕ್ರಮಾದಿಭಿ ಆಗಮೋದಿತೋ ವಿಷ್ಣುರೇವೇತಿ. ಆದ್ದರಿಂದ ಈ ಎರಡೂ ಆಗಮನೂ ಆಗಿರಬೇಕು, ಸರಿಯಾದ ಅರ್ಥನೂ ಆಗಿರಬೇಕು. ಎರಡೂ ಮಾಡಿದಾಗ ಸರ್ವೋತ್ತಮತ್ವ ಸಿದ್ಧವಾಗೋದು ಯಾರಿಗೆ? ವಿಷ್ಣುವಿಗೆ ಹೊರತು ರುದ್ರಾದಿಗಳಿಗೆ ಅಲ್ಲ. ಅರ್ಥ ಆಯ್ತಾ? ರುದ್ರಾದಿಗಳಿಗೆ ಅಲ್ಲ ಅನ್ನೋದನ್ನ ಅಷ್ಟು ಕ್ಲೀನಾಗಿ ಹೇಳಿದ್ದಾರೆ. ಕಾಸ್ನೇನ ಉಪಕ್ರಮಾದಿಭಿರಾಗಮೋದಿತೋ ವಿಷ್ಣುರೇವೇತಿ. ಉಪಕ್ರಮಾದಯಸ್ತು ವಿಷ್ಣುಮೇವ ಆಗಮ ತಾತ್ಪರ್ಯಾರ್ಥಂ ಪ್ರವಾಪಯಂತಿ ಏತದಗ್ರೇ ವ್ಯಕ್ತಂ. ಇನ್ನು ಉಪಕ್ರಮಾದಿ ಲಿಂಗಗಳಲ್ಲಿ ಅಪ್ಲೈ ಮಾಡಿಕೊಂಡ್ರೆ ವಿಷ್ಣುವನ್ನೇ ಆಗಮಗಳ ತಾತ್ಪರ್ಯ ಅಂತ ಹೇಳ್ತಾ ಇವೆ ಹೊರತು ಬೇರೆ ಹೇಳ್ತಾ ಇಲ್ಲ. ಪಂಚರಾತ್ರ ಅದಕ್ಕೆ ಸಿಂಪಲ್ ವಾಕ್ಯ ಇದೆ. ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮೂಲಕ ಒಂದು ಲೈನ್. ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇನ್ನೇನು ಬೇಕು? ಒಂದು ವಾಕ್ಯ ಸಾಕು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಆದ್ದರಿಂದ ಈ ರೀತಿ ಎಲ್ಲೂ ಕೂಡ ವ್ಯಾಲಿಡ್ ಆಗಮದಲ್ಲಿ ಬಂದಿಲ್ಲ. ನೀವೇನೇ ಹೇಳ್ಬೋದು, ವ್ಯಾಲಿಡಿಟಿನೇ ಇಲ್ಲ. ಅದಕ್ಕೆ ಇರೋ ಆಗಮ ಯಾವುದು ಹಾಗೆ ಹೇಳಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಯಾವ ಗೊಂದಲ ಬರೋದಿಲ್ಲ. ಇದೆಲ್ಲ ಓದ್ತಾ ಹೋದಂತ ಏನಾಗತ್ತೆ ನಮಗೆ? ಅವ್ರು ಹಾಗೆ ಹೇಳಿದ್ರು ಇವ್ರು ಹೇಗೆ ಹೇಳಿದ್ರು ತಲೆಗೆ ಹೋಗೋದೇ ಇಲ್ಲ. ಯಾರೋ ಹಾಗೆ ಹೇಳಿದ್ರೆ ಏನು ಬೆಲೆ ಅದಕ್ಕೆ? ಅರ್ಥ ಆಯ್ತಾ? ಯಾರು ಬಂದು ಹೇಳ್ಬಿಟ್ರು ಟ್ಯಾಕ್ಸ್ ಕೊಡ್ಬೇಕಾಗಿಲ್ಲ ವರ್ಷ ಅಂತ ಹೇಳ್ಬಿಟ್ಟು. ಯಾರು ಹೇಳಿ ನಾನು ಹೇಳ್ತೀನಿ ಅಂತ ಹೋಗಾಗ ನಾನು ಹೇಳ್ತೀನಿ ಅಂತ ಕೇಳಿದ್ರೆ ಪೇಪರ್ ಬಂದೆ ಗಲಾಟೆ ತೀರ್ಮಾನ ಅದು ಸರಿ ಅಂತ ಜಜ್ಮೆಂಟ್ ಆಯ್ತಂತೆ ಇನ್ಮೇಲೆ ಇಲ್ಲಂತ ಟ್ಯಾಕ್ಸು ಅಂತ ಹೇಳಿದ್ರೆ ಸರಿ. ಇಲ್ಲ ನಾನು ಹೇಳ್ತೀನಿ, ಯಾಕೆ ನನ್ನ ಕೈಲಿ ಕೊಡೋಕ್ಕಾಗೋದಿಲ್ಲ ಅದನ್ನ ಹೇಳ್ತೀನಿ. ಅದು ಬೇರೆ ಕಾರಣ ದೊಡ್ಡ ಕಾರಣ ಕೊಡ ಹುಚ್ಚ ಅಂತ ಕರೀತಾರೆ. ತಲೆ ಕೆಟ್ಟೋಗಿದೆ. ಇದೆಲ್ಲ ತಲೆಗೆ ಉನ್ಮತ್ತ ವಾಕ್ಯಗಳು ಅಂತ ಕರೀತಾರೆ. ಯಾರು ತಲೆ ತೋಚಿದ್ ಮಾತಾಡ್ತಾರೆ ಅಂತ ಗ್ರಂಥ ಬರೆದವರೆಲ್ಲ ಏನವರೆಲ್ಲ ಉನ್ಮತ್ತ ತಲೆ ಕೆಟ್ಟವರು. ಅವ್ರಿಗಂತ ಒಂದಕ್ಕೆ ಹೋಗಬಾರ್ದು. ಪಂಚರಾತ್ರಾದಿ ಸ್ಮೃತಯೋ ವೇದಸ್ಯ. ಹೊಸ ಊರಿಗೆ ಬಂದಿರ್ತಾನೆ, ಊರಿಗೆ ಯಾರೋ ಒಬ್ಬನು ಯಾವನ ಜೊತೆ ಮಾತಾಡ್ತೀವಿ ಏನೋ ಮಾತಾಡ್ತಿರ್ತಾನೋ. ಇನ್ನೊಬ್ರು ಬರ್ತಾರೆ ಈ ಕಡೆ ಕರೀತಾರೆ, ಅವ್ರ ಜೊತೆ ಹುಚ್ಚ ಅವನು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ಹೌದಾ ಅಂತ ಹೋಗ್ಬಿಡ್ತಾರೆ. ಅಷ್ಟು ಅವ್ರ ಗೊತ್ತು ಮಾತಾಡಕ್ ಹೋಗಲ್ಲ. ಅವ್ನು ಹುಚ್ಚ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ರೆ ಆಗ ಅವ್ರು ಹಸುಬ ಪಾಪ ಗೊತ್ತಿರಲಿಲ್ಲ. ಹೌದಾ ಅಂತ ಹೇಳಿ ಬಿದ್ದು ಮಾತಾಡೋದೇ ಇಲ್ಲ, ಸೀದಾ ಹೊಟ್ಟೋಗ್ಬಿಟ್ಟು. ಆ ತರ ಇರ್ಬೇಕು. ಯಾವ್ದು ಅಪ್ರಾಮಾಣ ವಾಕ್ಯ ಗ್ರಂಥಗಳು ಗೊತ್ತಾದ್ಮೇಲೆ ಏನ್ ತಲೆ ಕೆಡಿಸ್ಕೋಬಾರ್ದು. ಅವು ಏನ್ ಹೇಳ್ತಾರೆ ಜೋಚಿಡ್ಕೊಂಡು ಮಾಡಕ್ ಹೋಗ್ಬಾರ್ದು. ಯಾವ ಸಂಧಾನ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ನು ಮಾಡಿದಿರ್ತಾನೆ ಹೇಳೋದಕ್ಕೆ ಅವ್ರಿಗೇನು ಗೊತ್ತಿದೆ ತಲೆ ಇರುತ್ತೆ, ಬಿಟ್ಬಿಡಿ. ಅವ್ರು ಭಾರಿ ಸೀರಿಯಸ್ ಆಗಿ ಕಮಿಟೆಡ್ ವರ್ಕ್ ಆಗಿರುತ್ತೆ, ತಲೆ ಇರಬೇಕು. ಇವತ್ತು ನಾವು ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಯಾವನೋ ಹೇಳಿದ ಸಂಧಾನ ಬಿಡ್ತಾನೆ, ಯಾವನೋ ಹೇಳಿದ ಅಂತ ಎಕ್ಕಾಸಿ ಅವ್ನು ಹೇಳೋ ಅಯೋಗ್ಯ. ಅವ್ರು ಅವನ ಮಾತ್ರ ಬಿಡ್ಲಿಕ್ಕಾಗತ್ತಾ? ಜ್ಞಾನಿಗಳು ಹೇಳೋದು. ಜ್ಞಾನಿಗಳು ಯಾರಾಗ ಹೇಳೇ ಇಲ್ಲ. ಅಂದಮೇಲೆ ಮಾಡೋದು ಕರ್ತವ್ಯ, ಬಿಡೋದು ಕರ್ತವ್ಯ ಅಲ್ಲ. ನಮ್ಮ ಜನ ಕೋರ್ಟ್ ಮಾಡೋದು ಹಾಗೆ, ಅವನ ಪಕ್ಕದ ಮೇಲೆ ಆ ಪಕ್ಕದ ಮೇಲೆ ಅವ್ರ ಮಾಡೋದಿಲ್ಲ. ನಮ್ಮೂರಲ್ಲಿ ಯಾರ್ಯಾರು ಮಾಡೋದಿಲ್ಲ. ಎಲ್ಲರೂ ಬೂರ್ಕರು ಅಂತ ಅಷ್ಟೇ ಹೊರತು ಎಷ್ಟು ಜನ ಮಾಡೋದಿಲ್ಲ ಅಂತ ಕೌಂಟ್ ಆಗೋದಿಲ್ಲ ಎಲ್ಲ ಕೂಡ. ಅದಕ್ಕೆಲ್ಲ ನಿಯಮ ಇದೆಯೋ ಇಲ್ವೋ ಅಷ್ಟೇ. ನಿಯಮ ಇದ್ರೆ ಒಬ್ರು ಮಾಡಿದ್ರು ಕರೆಕ್ಟೇ. ನಿಯಮ ಎಲ್ಲರೂ 1000 ಜನ ಮಾಡಿದ್ರು ಅರ್ಥ ಇಲ್ಲ, ಕೋಟಿ ಜನ ಮಾಡಿದ್ರು ಅರ್ಥ ಇಲ್ಲ. ಇದನ್ನೆಲ್ಲ ಮೆಜಾರಿಟಿ ಇಲ್ಲ ಅಂತ ತೀರ್ಮಾನ ಮಾಡೋ ವಿಚಾರ. ಇವತ್ತು ಇಲ್ಲೇ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಬರಬೇಕು ಅಂದ್ರೆ 500 ಜನ ಇದ್ದಾರೆ, 500+ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. 1 ಕೋಟಿ ಜನ ಹೋದ್ರು ಮೆಜಾರಿಟಿ ನಮ್ದು ಅಂತ ಹೋದ್ರು. ಏನಂತಾರೆ ಹುಚ್ಚ ಮೆಜಾರಿಟಿ ತಗೋಬಾರ್ದು ಅಂತ ಹೇಳ್ತಾರೆ. ಮೆಜಾರಿಟಿ ಯಾರನ್ನ ಮೆಜಾರಿಟಿ ತಗೋಬೇಕು? ಆ MP ಗಳಲ್ಲಿ ಮೆಜಾರಿಟಿ ತಗೋಬೇಕು. ನೀನಲ್ಲಿ ಮೆಜಾರಿಟಿ ಕೌಂಟೇ ಆಗಲ್ಲ. ಅವನೇನು ರೂಲ್ಡ್ ಔಟ್. ಅರ್ಥ ಆಯ್ತಾ?
ಅವತಾರ ಒಬ್ಬನೇ ಬ್ರಾಹ್ಮಣ ಅಂತ ಬರೀತಾರೆ. ಹೌದು ಅದ್ರಲ್ಲಿ ಯೋಚನೆ ಇಲ್ಲವೇ ಇಲ್ಲ. ಇವತ್ತಾರು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಂಡ್ರಿ, ತುಂಬಾ ಜಾಸ್ತಿ ಇಲ್ಲ, ಆಡಿ ಕಡಿಮೆ. ಯಾವುದೋ ಕಾರಣ ಹುಡುಕ್ಬಿಟ್ಟ ಹೋಗ್ಬಿಡು, ಒಂದು ಮೈನಸ್ ಪಾಯಿಂಟ್ ಸಿಕ್ಕೇ ಬಿಡುತ್ತೆ. ಅದು ನಿಜವಾದ ಸಿಗೋದು ಭಾರಿ ಕಷ್ಟ. ಒಟ್ಟು ಅರ್ಥ ಏನು ಅಂದ್ರೆ ಕಾಂಪಿಟೆನ್ಸ್ ಇಲ್ಲದವ್ರ ಬಗ್ಗೆ ಮೆಜಾರಿಟಿ ತಗೊಳ್ಬಾರದು. ಇವತ್ತು ತಗೊಳ್ತಿರೋದೇ ಹಾಗೆ. ಎಲೆಕ್ಷನ್ ಬಂತಲ್ಲ, ಅದಕ್ಕೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಯಾರೋ ಎತ್ಕೊಂಡ್ಬಂದು ಕೂಡಿಸ್ತಾರೆ, ಅವ್ನು ಓದಿ ಬಿಟ್ರೆ ಓಟ್ಗೆ ಎಲಿಜಿಬಿಲಿಟಿ ಬೇಕಾ ಇಲ್ವಾ? ಹಕ್ಕು ಆ ಸಿಸ್ಟಮ್ ಮಿನಿಮಮ್ ಅವು ಎಲೆಕ್ಷನ್ ನಿಲ್ಬೇಕಾದ್ರೂ ಕೂಡ ಈಗ 50% ಜನ ಓದೇ ಇಲ್ಲ ಅಂತ ಯಾರು ಕೂಡ. ಅವ್ರು ನಿಂತುಬಿಟ್ಟು ಮಿನಿಮಮ್ ಒಂದು ಗ್ರಾಜುಯೇಷನ್ ಇರಬೇಕು, ಇಲ್ಲ ಹೋದ್ರೆ ನಾಟ್ ಎಲಿಜಿಬಲ್. ತಿಳುವಳಿಕೆ ಬೇಕೋ ಬೇಡ ಅದಕ್ಕೆ? ಇವಾಗ ಬೆಟ್ಟ ಹತ್ತಾಗಿ ಅಪ್ಲಿಕೇಶನ್ ಹಾಕಿದ್ರಪ್ಪ, ನಾವು ಹಿಮಾಲಯ ಕತ್ತೀವಿ ಅಂತೇಳಿ, ಎರಡು ಕಾಲ ಇಲ್ಲ, ಏನ್ ಮಾಡ್ತಾರೆ? ಸಾಮಾಜಿಕ ನ್ಯಾಯ ಅಂತ ಕೊಟ್ಬಿಡಕ್ಕಾಗುತ್ತಾ? ಕೊಡ್ಲಕ್ ಸಾಧ್ಯ ಇಲ್ಲ. ಎಲಿಜಿಬಿಲಿಟಿನೇ ಇಲ್ಲ. ಆ ಮಾತು ತಪ್ಪ ಅಂತಾರೆ ಯಾರು ಕೂಡ. ಯಾಕೆ ಒಪ್ಪಲ್ಲ? ತೆಗೆದ್ಬಿಟ್ಟು ಹೋಗೇ ಬಿಡ್ತಾರೆ, ಗೌರ್ಮೆಂಟ್ ಉಳಿದವ್ರೆ ಅಂತ ಅದರಿಂದ ಉಳ್ಕೊಂಡಿರೋದು. ಅವ್ರ ಆಸ್ತಿ ಪಾಸ್ತಿ ಯಾರವರು ಇದೆ, ಅದರಿಂದ ಉಳ್ಕೊಂಡೆ. ಎಲ್ಲ ಬೋರ್ಡ್ಲಿ ಎಜುಕೇಟೆಡ್ ಸ್ಟೂಡೆಂಟ್ ಓಟ್ ಅಂತ ಕೇಳಿದ್ರೆ ಕತೆ ಓದೋಯ್ತು. ಇವ್ರು ಎರಡು ನೋಡ್ಕೋತಾರೆ. ಒಂದು ಎಜುಕೇಶನ್ ಬರದಂತೆ ನೋಡ್ಕೋತಾರೆ ಫಸ್ಟ್, ಆದಷ್ಟು ಎಜುಕೇಶನ್ ಬರಬಾರ್ದು, ಬಂದ್ರೆ ಕಳ್ಳ ಗೊತ್ತಾಗ್ಬಿಡ್ತದೆ ಅಂತೇಳಿ ಎಜುಕೇಶನ್ ಇಂದ್ರಜಾಲ ಮಾಡೋರು ಏನ್ ಮಾಡ್ತಾರೆ? ಟ್ರಿಕ್ ಅದು ತಾವು ಮಾಡೋದು ಕಾಣಿಸ್ತದೆ, ಡೈವರ್ಟ್ ಮಾಡ್ತಿರ್ತಾರೆ ಮೈಂಡ್ನ. ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಮೋಸ ಮಾಡ್ತಾರೆ ಅಂತ. ಫಸ್ಟ್ ಅದು. ಸೆಕೆಂಡ್ ಏನ್ ಮಾಡ್ತಾರೆ? ತಮ್ಮ ಕಡೆ ಹಾಕೊಂಡ್ರು ಅಷ್ಟೇ. ಇದು ಮೋಸದ ಕಾನ್ಸೆಪ್ಟ್. ಆ ದೃಷ್ಟಿಯಲ್ಲಿ ಮೆಜಾರಿಟಿ ಕಾನ್ಸೆಪ್ಟ್ ಅಲ್ಲಿ ಮೆಜಾರಿಟಿ ಅರ್ಥ ಮಾಡಿ, ಇಲ್ಲಿ ಮೆಜಾರಿಟಿ ಅರ್ಥ ಮಾಡ್ಕೊಳ್ಳಲ್ಲ ಆಗಿದ್ರೆ ಅಲ್ಲಿ ಎಲಿಜಿಬಿಲಿಟಿ ಬೇಕು, ಇಲ್ಲಿ ಎಲಿಜಿಬಿಲಿಟಿ ಬೇಕಲ್ಲ. ಅಲ್ಲಿ ವೋಟಿಂಗ್ಗೆ ಎಲಿಜಿಬಿಲಿಟಿ ಆಗಬೇಕು, ಇಲ್ಲಿ ಎಲಿಜಿಬಿಲಿಟಿ ಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಬೇಕಲ್ಲ. ಅದು ನಿಂತವ್ರು ಯಾರೋ ಗೊತ್ತಿಲ್ಲ, ಫಸ್ಟ್ ಅವರಿಗೆ ನಿಂತವ್ರು ಯಾರು ಗೊತ್ತಿಲ್ಲ, ಏನೇನೇನೋ ಗೊತ್ತಿಲ್ಲ, ಎತ್ಕೊಂಡೋಗಿ ಅವ್ರು ಮುಟ್ಸಿ ಹಾಕ್ಬಿಡ್ತಾರೆ ಅಷ್ಟೇ. ಕೊನೆಗೆ ಕೆಲಸ ನಿಂತವನೇ ಹಾಕ್ಬಿಡ್ತಾನೆ ಯಾರು, ಇವ್ರಿಗೇನು ಗೊತ್ತೇ ಇಲ್ಲ ಅದ್ರೊಳಗೆ. ಓಟ್ ಬಂತು, ಇದು ಒಂದು ಓಟಲ್ ಡಿಫ್ರೆನ್ಸ್ ಕೆಲವು ಸಲ ಗೆದ್ದು ಬಿಡ್ತಾರೆ. ಒಂದೇ ಓಟಲ್ ಗೆದ್ದವರಿದ್ದಾರೆ ಅಷ್ಟ ಕಡೆಗೆ ಇದ್ದಾರೆ. ಅದು ಎಲಿಜಿಬಿಲಿಟಿಗೆ ಅರ್ಥ ಅದರಿಂದ ಸಾಧ್ಯ. ಅಲ್ಲಿ ಒಂದು ಪ್ರಿಸ್ಕ್ರೈಬ್ ಮಾಡಿ ಒಂದು ಕಡೆ ಇರಬೇಕು. ನಿಲ್ಲೋರಿಗೆ ಇಲ್ಲ, ಓಟ್ ಮಾಡಿ ಬರುತ್ತೆ. ನಿಲ್ಲೋರಿಗೆ ಎಲಿಜಿಬಿಲಿಟಿ ಇಲ್ಲ. ಯಾರೆಲ್ಲ ನಿಲ್ಬಹುದು, ನೋಡೋದು ದೊಡ್ಡ ಮಾತು ಕಂಡ ಕಾಣುತ್ತೆ, ಎಷ್ಟು ಅರ್ಥ ಇಲ್ಲ ಮಾತಿಗೆ, ಹೌದಲ್ಲ? ಅದೇ ರೀತಿಯೇ ಯಾರು ಬೇಕಾದ್ರೆ ಎಷ್ಟು ತಪ್ಪು, ಯಾರು ಬೇಕಾದ್ರೆ ಹೇಳ್ಬೋದು ಎಂಬುದು ತಪ್ಪೆ. ಅವ್ರಿಗೆ ಕಾನ್ಫಿಡೆನ್ಸ್ ಇರಲೇಬೇಕು. ಉಪಕ್ರಮಾದೀನ ಅಲ್ಲಿಗಿರಲಿ. ನೆಕ್ಸ್ಟ್ ವಾಕ್ಯ ನಾಳೆ ದಿವಸ ಅಂದ್ರೆ ಪ್ರತಿ ಸೂತ್ರದ ಅರ್ಥ ಬಂದಾಗ ಮುಂದೇನೋ ಕಡ್ಲಿಕ್ಕೆ ಕೊಡ್ತಾರೆ. ಓಂ